ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ಹಾಗೂ ವಾರ ಭವಿಷ್ಯವನ್ನು ನೋಡೋಣ. 28ನೇ ತಾರೀಕು ಜೂನ್ 2026 ಭಾನುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಜ್ಯೇಷ್ಠ ನಕ್ಷತ್ರ, ಶುಭಯೋಗ, ಗರಜ ಕರ್ಣ. ಇವತ್ತಿನ ಪಂಚಾಂಗ ಫಲ, ವಿಶೇಷವಾಗಿ ಈ ವಾರಕ್ಕೆ ಸಂಬಂಧಪಟ್ಟಂತ ಗ್ರಹಗಳ ಸ್ಥಿತಿಯನ್ನ ನೋಡೋಣ. ಕುಜರಾಹು ಸಂಧಿ ಒಂದುಂಟು, ಎಚ್ಚರಿಕೆ. ರಾಹು ಕುಂಭದಲ್ಲಿ ಕುಳಿತಿದ್ದಾನೆ, 10ನೇ ಭಾವದಿಂದ ಕುಜನನ್ನ ನೋಡ್ತಾನೆ. ಆ ಕುಜ ಜಲಸ್ಥಳ ಹಾಗೂ ಅಗ್ನಿಸ್ಥಳ ಎರಡನ್ನೂ ನೋಡುತ್ತಾನೆ. ಎರಡೆರಡು, 4ನೇ ಭಾವ, 7ನೇ ಭಾವ, 8ನೇ ಭಾವ. ರಾಹು 10ನೇ ಭಾವ ಪ್ಲಸ್ 3ನೇ ಭಾವದಿಂದ ಅಗ್ನಿಭಾವ, 7ನೇ ಭಾವದಿಂದಲೂ ಅಗ್ನಿಭಾವವನ್ನ ನೋಡುತ್ತಾನೆ. ಇಟ್ ಈಸ್ ಅ ಥ್ರೆಟ್. ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ, ಧನುಸ್ ರಾಶಿಯಲ್ಲಿ ಹುಟ್ಟಿದವರಿಗೆ, ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಪದೇ ಪದೇ ಆಕ್ಸಿಡೆಂಟ್ ಆಗತಕ್ಕಂಥವ್ರು, ಪದೇ ಪದೇ, ಎಸ್ಪೆಷಲಿ ಈ ಮಿಲಿಟರಿ ಪೊಲೀಸ್ ಅವರಿಗೆ ಒಳ್ಳೆ ಸಮಯ ಆಯಿತು. ನಿಜ ಹೇಳಬೇಕು ಅಂದ್ರೆ, ದೇಶದ್ರೋಹಿಗಳನ್ನ ಹಿಡಿಯಲು ಗುಪ್ತವಾಗಿ ಎಡವಟ್ಟುಗಳು ಮಾಡ್ತಿರೋ ಕಳ್ಳರು, ರೌಡೀಸು, ಬೇರೆ ಬೇರೆ ಅನೈತಿಕ, ಅಧಾರ್ಮಿಕ, ಅನ್ಯಾಯ, ಇಂಥವರಿಗೂ ದೊಡ್ಡ ಪೆಟ್ಟೆ. ಗುಪ್ತಚರ ಇಲಾಖೆ ತುಂಬಾ ಒಂದು ಭದ್ರತಾ ವಿಚಾರದಲ್ಲಿ ಎಚ್ಚರಿಕೆ ತಗೊಂಡ್ರೆ ಮಾತ್ರ ನಿಮ್ಮ ಕೈಗೆ ಸಿಗತಕ್ಕಂಥದ್ದು. ರಾಹು ಅಂದ್ರೇನೆ ನಶೆ. ನಶೆಗೆ ಸಂಬಂಧಪಟ್ಟಂತ ಒಂದು ವಸ್ತುಗಳು ಸಾಗಲ್ಪಡತಕ್ಕಂಥದ್ದಾಗುತ್ತೆ. ಭರ್ಜರಿ ಹಂಟಿಂಗ್ ಸಿಗುತ್ತೆ. ಆಮೇಲೆ ಕುಜ ಕುಳಿತಿರ್ತಕ್ಕಂಥದ್ದು ಶುಕ್ರನ್ ಮನೆಯಲ್ಲಿ. ರಾಹುವಿನ ದೃಷ್ಟಿ ಗೋಲ್ಡ್ ಸ್ಮಗ್ಲರ್, ಲ್ಯಾಂಡ್ ಗ್ರಾಬಿಂಗ್, ಬೆದರಿಕೆ, ಅಧಿಕಾರವನ್ನ ದುರುಪಯೋಗ ಮಾಡಿಕೊಳ್ಳತಕ್ಕಂಥವ್ರಿಗೂ ಕೂಡ ಮರಣಕ್ಕೂ ಮೀರಿದಂತ ವೇದನೆಯ ವಾರ. ವಾರ ಅಷ್ಟೇ ಅಲ್ಲ, ಇದೊಂದು 48-50 ದಿನ ತುಂಬಾ ಹುಷಾರಾಗಿರ್ಬೇಕು. ಅದರಲ್ಲೂ ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ, ಬೆಟ್ಟಗುಡ್ಡಗಳು, ವಿಸ್ಫೋಟಗಳು, ಎಲೆಕ್ಟ್ರಿಸಿಟಿ ಬೋರ್ಡ್, ದೊಡ್ಡ ದೊಡ್ಡ ಹೈ ರೈಸ್ ಬಿಲ್ಡಿಂಗು, ಪ್ರೊಟೆಕ್ಷನ್ ಇಲ್ಲದ ಬಿಲ್ಡಿಂಗ್ಸು, ಅಲ್ಲೊಂದು ವ್ಯವಸ್ಥೆ ಇಲ್ಲ, ಅಗ್ನಿಶಾಮಕ ದಳ ಹೋಗ್ಲಿಕ್ಕೂ ವ್ಯವಸ್ಥೆ ಇಲ್ಲ. ಏನಾದ್ರೂ ಬೆಂಕಿ ಬಿದ್ರೆ, ಶಾರ್ಟ್ ಸರ್ಕ್ಯೂಟ್ ಆದ್ರೆ ತಪ್ಪಿಸ್ಕೊಳ್ಳೋಕ್ಕೂ ಜಾಗ ಇಲ್ಲ. ಅಂಥದ್ದು ಬಿಲ್ಡಿಂಗ್ಗಳು ಕಟ್ಟಿರೋರಂತೂ ಆಪತ್ತಲ್ಲಿ ಸಿಕ್ಕಾಕೋತೀರಿ, ಗ್ಯಾರಂಟಿ ಹೇಳ್ತಾನೆ. ತುಂಬಾ ಈ ಒಂದು ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ, ಲ್ಯಾಂಡ್ ಡೆವಲಪ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ತೊಂದರೆ, ಲ್ಯಾಂಡ್ ಗಲಾಟೆಯಲ್ಲಿ ಇರ್ತಕ್ಕಂಥವರಿಗೆ ತೊಂದರೆ, ಸರ್ವೆ ಇಲಾಖೆ, ರಿಜಿಸ್ಟ್ರೇಷನ್ ಇಲಾಖೆ, ಭೂಮಾಪನ ಇಲಾಖೆ, ಈ ತರದ್ದು ಅದಕ್ಕೆ ಸಂಬಂಧಪಟ್ಟಂಥದ್ದು, ರಸ್ತೆ ಕಾಮಗಾರಿ, ಅಣೆಕಟ್ಟು ಕಾಮಗಾರಿ, ಗೌರ್ಮೆಂಟ್ ಟೆಂಡರ್ಗಳೆಲ್ಲ ಹಾಕ್ಬಿಟ್ಟು ದುಡ್ಡು ಬರುತ್ತೆ ಅಂತ ಏನೋ ಮಾಡಿದವ್ರು ಬಿಲ್ಲುಗಳಲ್ಲಿ ತೊಂದರೆ, ರೈತನಿಗೆ ತೊಂದರೆ, ಅನ್ನದಾತನಿಗೆ ತೊಂದರೆ. ರಾಹು ಸಾರದಲ್ಲಿ ಗುರುದೃಷ್ಟಿ ಇಲ್ಲ. ಸೊ ಆ ಶಕ್ತಿಕಾರಕನನ್ನ ನೋಡಿ ಹುಳ ಹಿಡಿಸ್ತಕ್ಕಂಥದ್ದು, ಅಕಾಲಿಕ ಮಳೆ ಆಗೋದು, ಮಳೆ ಆಗ್ಬೇಕಾದ ಜಾಗದಲ್ಲಿ ಮಳೆ ಇಲ್ಲದಂತ ಒಂದು ಪರಿಸ್ಥಿತಿಗಳು. ಕುಜರಾಹು ಸಂಧಿಯ ಒಂದು ಭಾವ ಅಂದ್ರೆ ಮಕ್ಕಳೇ, ಯಾರ್ಯಾರ ಜಾತಕದಲ್ಲಿ ಕುಜರಾಹು ಇದೆಯೋ 100% ಹೇಳ್ತೇನೆ, 1970, 71 ಮತ್ತೆ 18 ವರ್ಷ ಹಾಕೊಳ್ಳಿ, 88, 89, 90 ಆ ಸಂದರ್ಭದಲ್ಲಿ ಕುಜರಾಹು ಸಂಧಿ. ಸೀದಾ ಇಬ್ರು ಜೊತೆಲೆ ಕೂತಿದ್ದಾರೆ, ಆಟೋಬಾಂಬ್ ಕೂತಾಗಿ ಕೂತಿದ್ದಾರೆ. 2008 ಅಲ್ಲಿ ಇರೋವರಿಗೆ, 2007 and 8 ಅಂಥವರಿಗೆ, ಆಮೇಲೆ 9ರ ಸಂಖ್ಯೆ, 18ರ ಸಂಖ್ಯೆ, 27ರ ಸಂಖ್ಯೆ, 4, 13, 22, 31ರ ಸಂಖ್ಯೆಯಲ್ಲಿ ಹುಟ್ಟಿದವರು, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರ, ಆರುದ್ರ ನಕ್ಷತ್ರ, ಮೃಗಶಿರ ನಕ್ಷತ್ರ, ಚಿತ್ತಾ ನಕ್ಷತ್ರ, ಧನಿಷ್ಠ ನಕ್ಷತ್ರ,
ಈ ಒಂದು ಛಾಯೆಯಲ್ಲಿ ಇರತಕ್ಕಂಥವರಿಗೆ ಅಲ್ಲೊಂದು ಅಲ್ಲೋಲ ಕಲ್ಲೋಲದ ಒಂದು ಸೃಷ್ಟಿ ಭಾವ ಉಂಟು. ತುಂಬಾ ಹುಷಾರಾಗಿದೆ. ಪೊಲೀಸ್ ಇಲಾಖೆ, ಎಲೆಕ್ಟ್ರಿಸಿಟಿ ಇಲಾಖೆ, ಲೀಗಲ್ ಇಲಾಖೆ, ರಕ್ಷಣಾ ಇಲಾಖೆ, ಅದು ಯಾವ ಡಿಪಾರ್ಟ್ಮೆಂಟ್ ಅದು ಸರಿ, ಮೈನಿಂಗ್ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ಸಿಮೆಂಟ್ ವ್ಯಾಪಾರಿಗಳು, ಆಟೋಮೊಬೈಲ್ ಇಂಡಸ್ಟ್ರಿ, ಕುಜ ಬಂದು ವಾಹನಕಾರಕ. ಇವರೇನೋ E20 ಅಂತಾರೆ, E22 ಅಂತಾರೆ, E25 ಅಂತಾರೆ, E85 ಅಂತಾರೆ. ಏನಾದ್ರು ಟೆಕ್ನಾಲಜಿಗೆ ಇದೆಯಾ ಗಾಡಿಗಳು? ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ಕೋಬಹುದು, ಬಳಸ್ಕೋಬಹುದು. ಇಂಜಿನ್ಗೆ ಏನಾದ್ರು ಆಯ್ತು ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿನೂ ಕೊಡಲ್ಲ, ಏನೂ ಕೊಡಲ್ಲ. ನಾವು ರಸ್ತೆನಲ್ಲಿ ಗೋವಿಂದ ಆಗ್ತೀವಿ. ಇದೆಲ್ಲ ಇದೆ. ದಯಮಾಡಿ ವಿಚಾರಿಸಿ ಅದನ್ನ ಹಾಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ತುಂಬಾ ದೂರ ಪ್ರಯಾಣ, ರಾತ್ರಿ ಪ್ರಯಾಣ, ದೊಡ್ಡ ದೊಡ್ಡ ಟ್ರಕ್ಗಳು, ದೊಡ್ಡ ದೊಡ್ಡ ವಾಹನಗಳು, ದೊಡ್ಡ ದೊಡ್ಡ ರೈಲು, ಬೆಂಕಿ ಅವಘಡಗಳು, ದಂಗೆಗಳು, ಕಲಹಗಳು, ಭ್ರಾತೃಗಳು. ಕುಜ ಬಂದು ಭ್ರಾತೃಕಾರಕ. ನಮ್ಮಲ್ಲೇ ಕಿತ್ತಾಟ, ಭಾಷಾ ಕಿತ್ತಾಟ, ರಾಜ್ಯವಾರು ಕಿತ್ತಾಟ, ನೀರಿಗೆ ಕಿತ್ತಾಟ, ಆಹಾರಕ್ಕೆ ಕಿತ್ತಾಟ. ಇವುಗಳೆಲ್ಲ ಒಂದು ದೊಡ್ಡ ದೊಡ್ಡ ಗೋಡೌನುಗಳು ಇಟ್ಕೊಂಡಿದ್ದೀರಾ, ಸ್ಕ್ರಾಪ್ ಇಂಡಸ್ಟ್ರಿ ಇಟ್ಕೊಂಡಿದ್ದೀರಾ, ಬೆಳೆಗಳ ಸ್ಟೋರೇಜ್ ಮಾಡ್ಕೋತಿದ್ದೀರಾ, ಗೋಡೌನ್ ಸಿಸ್ಟಮ್ಗಳಲ್ಲಿ ಇದ್ದೀರಾ, ಟ್ರಾನ್ಸ್ಪೋರ್ಟ್ ಡಿವಿಷನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಡಿಪಾರ್ಟ್ಮೆಂಟ್ ಅಲ್ಲಿ. ಕುಜ ರಾಹು ಜೈಲು ಇಲಾಖೆ, ರಿಹಾಬಿಲೇಷನ್ ಸೆಂಟರ್. ನೋಡಿ, ಮೊನ್ನೆ ಕೂಡ PG ಯಾರೋ ಪಟಾಕಿ ಇನ್ನೊಂದು ಕುಡಿದು ಬಂದು ಏನೋ ಗಲಾಟೆ ಮಾಡ್ತಾರೆ ಅಂದ್ರೆ ಏನ್ರಪ್ಪ ಅಂದ್ರೆ ಒಡೆದು ಸಾಯಿಸ್ಬಿಟ್ಟಿದ್ದಾರೆ. ಮನುಷ್ಯ ಬೀಭತ್ಸ ಆಗ್ತಾನೆ. ಒಂದು ರೀತಿ ಪಾಪಿಗಳ ಒಂದು ಸಂಗಮ. ಇಬ್ಬರಿಗೂ ಆಗೋದಿಲ್ಲ. ಕುಜ ಹೇಳ್ತಾನೆ, ನಾನು ಯಾರು ಗೊತ್ತಂತ. ಅದ್ರ ಹೊರಗಡೆ ಇರೋ ರಾಹು ನಾನು ಇನ್ಯಾರು ಗೊತ್ತೇನೋ ಅಂತಾನೆ. ಇಬ್ರು ಸೇರಿದ್ದಾರೆ ಅಂದ್ರೆ ಕುಜ ಬೆಂಕಿ, ರಾಹು ಬಂದು ಗ್ಯಾಸು, ಬ್ಲಾಸ್ಟ್ ಆಗ್ಬಿಡುತ್ತೆ. ಪೆಟ್ರೋಲ್ ಬಂಕ್ಗಳು, ಪೆಟ್ರೋಲ್ ತುಂಬಿಸ್ಕೊಂಡು ಹೋಗ್ತಿರೋ ಒಂದು ಗಾಡಿಗಳು, ಈ ಒಂದು ಸರಕು ಸಾಗಾಣಿಕೆ ಹಡಗುಗಳು. ನೋಡಿ ಅಲ್ಲೆಲ್ಲ ಮತ್ತೆ ಅವನೇನೋ ಹೇಳ್ತಾನೆ. ಇವು ಒಂಥರ ಗೊಂದಲಮಯ. ನಮಗೆ ಬಿಸಿ ತುಪ್ಪ ಇಂಟರ್ನ್ಯಾಷನಲ್ ಇಳಿದಿದ್ರು ಕೂಡ ಬಂದು ತಲುಪೋದು, ನಮಗೆ ಅದರಲ್ಲಿ ಬೆಲೆ ಇಳಿಯೋದು, ಹಚ್ಚೋದೇನು ಹತ್ತಿಸ್ಬಿಟ್ರು. ಈಗ ಇಳಿಸೋದಲ್ಲ ಪ್ರಶ್ನೆ. ಇವ್ರು ಮೊದಲೇ ಸ್ಟೋರೇಜ್ ಸಿಸ್ಟಮ್ಗಳನ್ನ ತುಂಬಾ ದೊಡ್ಡದಾಗಿ ಮಾಡ್ಕೋಬೇಕಿತ್ತು. ಒಂದು ವರ್ಷಕ್ಕೆ ಬೇಕಾಗುವಷ್ಟು. ಕೆಲವೊಂದು ಮಾಡ್ಕೊಳಕ್ಕಾಗಲ್ಲ. ಗ್ಯಾಸ್ ಎಲ್ಲ ಮಾಡ್ಕೊಳಕ್ಕಾಗಲ್ಲ. ಪೆಟ್ರೋಲ್ ಮಾಡ್ಕೋಬಹುದೇನೋ, ಡೀಸೆಲ್ ಮಾಡ್ಕೋಬಹುದೇನೋ. ಇಂಥದ್ರ ಒಂದು ಪ್ರಭಾವ. ಮತ್ತೆ ಪೆಟ್ರೋಲ್ನ ವೇರಿಯೇಷನ್ಸು. ಕುಜ ಬಂದು ಮೈನಿಂಗು, ಮೆಟಲ್ಸು, ಸ್ಟೀಲು, ಸಿಮೆಂಟು, ಆಯಿಲು, ಪೆಟ್ರೋಲು, ಟೆಲಿಕಾಂ ಇಂಡಸ್ಟ್ರಿ. ನೋಡಿ, ಜಿಯೋ ಬಂದು ಟೆಲಿಕಾಂ ಇಂಡಸ್ಟ್ರಿದು ದೊಡ್ಡದು ಒಂದು IPO ಬರ್ತಿದೆ, ನೋಡ್ಕೊಂಡು ಧುಮುಕ್ಬೇಡಿ. ಈ ಥರದ್ದೆಲ್ಲ ಒಂಥರ ರಾಹು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಒಂದು ಆನ್ಲೈನ್ ಕಮ್ಯುನಿಕೇಶನ್. ನೋಡಿ, ಅಲ್ಲೊಂದು ಬದಲಾವಣೆ ಬಂದಿದೆ. ಕ್ರೆಡ್ನ ಒಂದು ಸಂಸ್ಥಾಪಕ, ಆತನನ್ನ ಮೆಟಾಗೆ ಕರ್ಕೊಂಡು ಹೋಗಿದ್ದಾರೆ, ವಾಟ್ಸಪ್ಗೆ ಹೆಡ್ ಮಾಡಿದ್ದಾರೆ. ಕ್ರೆಡ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ತುಂಬಾ ಒಂದು ಕಡಿಮೆ ರೀತಿನಲ್ಲಿ ನೀವು ಮ್ಯಾನೇಜ್ ಮಾಡುವಂತಹ ಒಂದು ಅಪ್ಲಿಕೇಶನ್ನು. ಇವತ್ತು ಒಂದು 3,500 ಕೋಟಿ ವ್ಯವಹಾರ ಮಾಡ್ತಾರೆ. ವ್ಯಾಲ್ಯೂಯೇಷನ್ ಪ್ರಕಾರ 10 ಪಟ್ಟು 30,000 ಕೋಟಿ ಅಂತಾರೆ. ಅದರಲ್ಲಿ ಒಂದು 8,500 ಕೋಟಿ ಇನ್ವೆಸ್ಟ್ಮೆಂಟ್ ಬಂದಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದಾಮ್ ಧೂಮ್ ಧಮಾಲ್ ಅಂತ ಹೇಳ್ಬಿಟ್ಟು ಕೆಲವೊಂದು IPOಗಳು ಬರ್ತವೆ. ಆಶಾ, ಜಾಗ್ರತೆ. ಕುಜರಾಹು ಪದೇ ಪದೇ ಪೆಟ್ಟು, ಆಕ್ಸಿಡೆಂಟು, ಇಂಜುರಿ, ಕ್ಯಾನ್ಸರು, ವರ್ಟಿಗೋ, ಸ್ಟ್ರೋಕು ಇಂಥ ಒಂದು ಆಗಿರ್ತಕ್ಕಂಥವರು. ಪದೇ ಪದೇ ಜಗಳ, ಕಲಹ, ಪೊಲೀಸ್ ಎನ್ಕ್ವೈರಿನಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥವರು, ಲ್ಯಾಂಡ್ ಡಿಸ್ಪ್ಯೂಟ್ಸ್ ಇರ್ತಕ್ಕಂಥವರು, ರೌಡಿ ಎಲಿಮೆಂಟ್ಸು, ಡಕಾಯಿತರು, ದರೋಡೆಕೋರರು, ಟೆರರಿಸ್ಟ್ಗಳು, ಡಾನ್ಗಳು. ಇವರ ವಿಜೃಂಭಣೆಯೂ ಇರುತ್ತೆ, ಇವರ ಹಂಟಿಂಗ್ ಕೂಡ ಇರುತ್ತೆ. ಆಲ್ರೆಡಿ ನೋಡಿ, ಅಲ್ಲೊಂದು ಮಿಲಿಟರಿ ಜನರಲ್ ನ ಒಡೆದು ಬಿಸಾಕಿದ್ದಾರೆ ಅಂತ. ಪಕ್ಕದ ರಾಷ್ಟ್ರದ ಮಿಲಿಟರಿ ಜನರಲ್ ನ ಒಬ್ಬ ದುರಂಧರ್ ಒಡೆದು ಬಿಸಾಕಿದ್ದಾನೆ ಅಂತ ಹೇಳ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಅದೇ. ಅಂತ ಸ್ಥಾನದಲ್ಲಿರ್ತಕ್ಕಂಥವ್ರು ಗೃಹ ಇಲಾಖೆ, ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ, ಲ್ಯಾಂಡ್ ಡೆವಲಪ್ಮೆಂಟ್ ಮಂತ್ರಿ, ಭೂಮಿಗೆ ಸಂಬಂಧಪಟ್ಟಂತ ಮಂತ್ರಿಗಳು, ಅಧಿಕಾರಿಗಳು. ಅಲ್ಲೊಂದು ತಲೆನೋವು ತಪ್ಪಿದ್ದಲ್ಲ. ಒಂಥರ ಜನಾಂದೋಲನಗಳ ಕ್ರಿಯೇಷನ್ನು, ಭಾವನಾತ್ಮಕವಾಗಿ ಒಂದು ಕ್ರಿಯೇಷನ್ನು. ಇಲ್ಲದ ಯಾರೋ ಬಂದು ಎಲ್ಲೋ ಏನೋ ಹಾಕ್ಬಿಟ್ರು, ಯಾರೋ ದೊಡ್ಡವ್ರಿಗೆ ಒಂದು ಚಪ್ಪಲಿ ಹಾರ ಹಾಕ್ಬಿಟ್ರು ಯಾರ್ದೋ ಪ್ರತಿಮೆಗೆ.
ಧರ್ಮದ ಗುರುವಿಗೆ ಧರ್ಮದ ವಿಚಾರದಲ್ಲಿ, ಭಾಷೆಯ ವಿಚಾರದಲ್ಲಿ ಉಲ್ಕಾಪಾತ. ಗುರು ನೋಡ್ತಾ ಇಲ್ಲ, ನೆನ್ಪಿಟ್ಕೊಳ್ಳಿ. ಮನುಷ್ಯ ಮದವೇರಿದ ಮದಗಜನಾಗ ಆಡಿಬಿಡ್ತಾನೆ. ಕಾಡು ಪ್ರಾಣಿಗಳಿಗೆ ಒಂದು ರೀತಿ ವಿಪರೀತ ಮದ ಬರುತ್ತೆ, ಊರಿಗೆ ನುಗ್ತವೆ, ನಾಡಿಗೆ ನುಗ್ತವೆ. ನಾವೇ ನುಗ್ತಿದ್ದೇವೆ, ಅವ್ರದ್ದೆಲ್ಲ ಕಾಡು ಹೊಡೆದು ಹಾಕಿದ್ರೆ ಎಲ್ಲೋಗ್ತವೆ, ಎಲ್ಲೋಗಿ ಬದುಕ್ತವೆ. ಶಿವ, ನಾವು ಏನು ಅಂತ ಗೊತ್ತಾಗ್ತಿಲ್ಲ. ಈ ನೋಡಿ, ಅದಕ್ಕೆ ಬರೋದು ಈ ಕುಜರಾಹು. ನೋಡಿ, ಅಲ್ಲಿ ಗುರುಪುಷ್ಯಾಮೃತ ಯೋಗ ಇದ್ರು ಕೂಡ ಇದೊಂದು ಹಪ್ಪಳ, ಸುಡು ಬಿಸಿಲು, ನೀರಿಗೂ ತೊಂದರೆ, ಊಟಕ್ಕೆ ತೊಂದರೆ, ಕೃಷಿಕರಿಗೆ ತೊಂದರೆ, ಬೆಳೆಗಾರರಿಗೆ ತೊಂದರೆ, ದವಸ ಧಾನ್ಯ ಬೆಳೀತಕ್ಕಂಥವರಿಗೆ ತೊಂದರೆ, ವಿಮಾನಗಳಿಗೆ ಸಂಬಂಧಪಟ್ಟಂತ ದೋಷಗಳು ಉಂಟು, ಜಾಗ್ರತೆ. ಏರ್ಲೈನ್ಸ್ ಇಂಡಸ್ಟ್ರಿ ಶುಡ್ ಬಿ ವೆರಿ ಕೇರ್ಫುಲ್. ಈ ವಾರವೂ ಆ ತರದ ಅನಾಹುತಗಳನ್ನ ನೋಡ್ತೇವೆ. ಈ 40-45 ದಿನ ವೆರಿ ಕೇರ್ಫುಲ್ ಇರಿ ಮಕ್ಕಳೇ. ಈ ಗ್ರಹಗಳ ಪರಿಚಯ ಇದೆಯಲ್ಲ, ಏನಕ್ಕೆ ಇದನ್ನೆಲ್ಲ ಹೇಳ್ತಿರ್ತೇವೆ ಅಂದ್ರೆ, ಇವುಗಳು ನಮ್ಮನ್ನ ಅಟ್ರಾಕ್ಷನ್ ಮಾಡ್ತವೆ. ಬಾರೋ, ನೀರ್ ಹತ್ರ, ಜಲಗಂಡ, ಬೆಂಕಿ ಹತ್ರ, ಹೈ ರೈಸ್ ಬಿಲ್ಡಿಂಗ್ ಹತ್ರ ಗಾಳಿಪಟ ಬಿಡೋದು, ಹತ್ತೋದು, ಇಳಿಯೋದು, ಸೂಸೈಡಲ್ ಟೆಂಡೆನ್ಸಿ ಜಾಸ್ತಿ ಆಗೋದು, ಮದುವೆಗಳು ನಿಲ್ಲತಕ್ಕಂಥದ್ದಲ್ಲಿ ನೋಡಿ ಗುರು ಶುಕ್ರ. ಮೊನ್ನೆ ಕೂಡ ನೋಡಿ, ಮದುವೆ ಬೆಳಿಗ್ಗೆ ಅಂತ ಹೇಳಿದ್ರೆ ರಾತ್ರಿ ಗಲಾಟೆ ಮಾಡ್ಬಿಟ್ಟಿದ್ದಾಳೆ ಹುಡುಗಿ, ನಂಗೆ ಬೇಡ ಮದುವೆ. ಪುಣ್ಯಕ್ಕೆ ದೊಡ್ಡದಾಗಿಲ್ಲ, ಅದೇ ಮುಹೂರ್ತಕ್ಕೆ ಇನ್ನೊಂದು ಹೆಣ್ಮಗನ್ ನೋಡಿ ಮದುವೆ ಮಾಡ್ತಾರೆ. ಈ ರೀತಿಯ ಭಾವ ಒಂಥರ ವಿಚಿತ್ರವಾದಂಥದ್ದು. ಅಲ್ಲಿವರೆಗೂ ಎತ್ತವ್ರ ಮರ್ಯಾದೆ ಏನಾಯ್ತು, ಹುಡುಗನ ಮರ್ಯಾದೆ ಏನಾಯ್ತು, ಬಂದವ್ರದ್ದು ಇನ್ನೊಂದು. ಮನುಷ್ಯ ತನ್ನ ಸ್ವಾರ್ಥಕ್ಕೆ ವಿಪರೀತ ನಿಂತು ಬಿಡ್ತಾನೆ. ರಾಹು ಪ್ರಬಲವಾದಾಗ ನಾನು ಸರಿ, ನಾನು ನೋಡಿದ್ದೆಲ್ಲ ಸರಿ, ನಾನು ತಿಂದಿದ್ದೆಲ್ಲ ಸರಿ, ನಾನು ಬಯಸುವುದು ಸರಿ. ಗುರು ಶುಕ್ರ ಬೃಹಸ್ಪತಿ ಹಾಗೂ ಶುಕ್ರಾಚಾರ್ಯರು ಇಬ್ರು ಸೇರಿರೋದ್ರಿಂದ ನಿನಗೆ ಎಷ್ಟು ಬೇಕೋ ದೋಚ್ಕೋ, ನಾನು ನನಗೆ ಎಷ್ಟು ಬೇಕೋ ದೋಚ್ಕೋತೇನೆ. ಅದ್ರ ಮೇಲೆ ಬುಧ ಬೇರೆ ಸೇರ್ಕೊಂಡಿದ್ದಾನೆ. ಇವರಿಬ್ಬರ ನಡುವೆ ಈ ನರಿ ನ್ಯಾಯ ಬರುತ್ತೆ. ಈ ಪಂಚತಂತ್ರದಲ್ಲಿ ಒಂದು ಬರುತ್ತೆ, ಒಂದು ಸಿಂಹ, ಈ ಕರಟಕ ದಮನಕ ಅಂತ ಹೇಳ್ತೀವಲ್ಲ, ಆ ರೀತಿ ಒಂದು ಸಿಂಹ, ಅದಕ್ಕೆ ಹಸಿವೆ, ಸುಮ್ಮನೆ ಏನೋ ತಿನ್ಬೇಕು ಅಂತ ತನ್ಗೆ ಆಗಾಗ ತೋರ್ಸ್ಕೋಬೇಕು. ಸ್ವಲ್ಪ ವಯಸ್ಸಾಗಿದೆ, ಹುಡುಕೊಂಡೋಗಿ ಹೊಡೆಯೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು. ಈ ನರಿಗೂ ಹಸಿವೆ ಅದೇ ಟೈಮಿಗೆ ಬರುತ್ತೆ. ಇಬ್ರು ಮಾತಾಡ್ಕೊತಿರ್ಬೇಕಾದ್ರೆ ಸಿಂಹ ಹೇಳುತ್ತೆ, ಏನೋ ಕಣ, ಏನಾದ್ರೂ ಒಂದು ಒಳ್ಳೇದು ಏನಾದ್ರೂ ತಿನ್ಬೇಕು ಅಂತ. ನರಿಗೂ ಫ್ಲಾಶ್ ಆಗುತ್ತೆ, ಸುಮ್ಮನೆ ಒಂದೊಳ್ಳೆ ಓರಿ ಇದೆ, ಸಕ್ಕದಾಗಿದ್ದಾನೆ, ಅವನೊಬ್ನೇ ಓಡಾಡ್ತವನ, ರಾಜಗಾಂಭೀರ್ಯವಾಗ, ಅವನ ಹತ್ರ ಯಾರೂ ಹೋಗಲ್ಲ. ಸರಿ, ಅವನು ಯಾರ ಮಾತು ಕೇಳ್ತಿರೋಲ್ಲ, ಟಗರು ಅವನು, ಓರಿ ಅವನು, ಗುಮ್ಮಕ್ಕೆ ಬರ್ತಾನೆ ಅವನು. ಈ ಒಂದು ಜಲ್ಲಿಕಟ್ಟು ಓರಿಗಳು ಅಂತ ಹೇಳ್ತೀವಲ್ಲ, ಕೆಲವೊಂದು ಓರಿಗಳಿದಾವೆ, ನಮ್ ದೊಡ್ಡಪ್ಪ ಮನೇಲಿ ಇದಾವೆ. ಹತ್ರಕ್ಕೆ ಹೋದ್ರೆ ಗುಟ್ಟ ಹಾಕುತ್ತವೆ, ಅಲ್ಲೂ ಅಷ್ಟು ದೂರದಲ್ಲೇ ಇರ್ಬೇಕು ಅವು. ಕಾಳ, ಭೈರವ ಇಬ್ಬರಿಗೂ ಹೆಸರಿಟ್ಟಿರೋದು, ಒಬ್ಬನ್ ಕಾಳ, ಒಬ್ಬನ್ ಭೈರವ. ಅಬ್ಬಬ್ಬಾ, ತುಂಬಾ ಆಸೆ ನನಗೆ ಅವ್ರನ್ನ ಮುಟ್ಟಿ ತಡುವಕ್ಕೆ. ನಮ್ಮ ಅಣ್ಣ ಹೇಳ್ತಾನೆ, ನನ್ನ ತಮ್ಮನೂ ಹೇಳ್ತಾನೆ, ಸುಮ್ನಿರಣ್ಣ, ನಮಗೆ ಒಂದೊಂದು ಸಮಯ ಅವ್ರ ಹತ್ರ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತೇವೆ ಅಂತ ಹೇಳ್ಬಿಟ್ಟು. ಯಾವ ಮೂಡ್ ಹೆಂಗಿರುತ್ತೋ ನಿನಗೆ ಗೊತ್ತಿಲ್ಲ, ನೀನೇನೋ ಆಸೆ ಪ್ರಾಣಿಗಳು ಅಂತ ಹೇಳ್ಬಿಟ್ಟು ಅಂತ ಹತ್ರಕ್ಕೆ ತುಂಬಾ ಆಸೆ. ಇಬ್ರು ಎಡೆದಿಟ್ಕೊಂಡು ಮೆಲ್ಲಗೆ ಆ ಕಡೆ ತಿರ್ಕೊಂಡಿರ್ಬೇಕಾದ್ರೆ ಮುಟ್ಬಿಟ್ಟು ಓಡ್ ಬಂದ್ಬಿಟ್ಟೆ. ಗೊತ್ತಾಯ್ತು ಅಂದ್ರೆ ಗುಂಬಿಡ್ತಾನೆ ಅವನು ಅಂತ ಓರಿ. ಆ ಕಾಡಿನಲ್ಲಿ ಒಬ್ಬ ಓರಿ ಇದ್ದ. ಅವನ್ಗೆ ಏನಾಗಿತ್ತು ಅಂದ್ರೆ, ಯಾರನ್ನು ಕೇಳ್ತಿರ್ಲ, ಬಲಿಷ್ಠ, ನಾನು ಎದುರುಗಡೆ ಯಾವನ ಬರ್ತಾನೆ ಅಂತ. ಇವ್ನ ನರಿ ಒಂದ್ಸಲಿ ಬಂದ್ಬಿಟ್ಟು, ನಾನು ಯಾರು ಗೊತ್ತಾ, ನಾನು ಎಂಥವ್ನ ಸೇನಾಪತಿ ಗೊತ್ತಾ, ಮಂತ್ರಿ ಗೊತ್ತಾ ಅಂತ. ಹೋಗ, ಸಲ್ಯೂಟೇ ಹೊಡೆದಿಲ್ಲ ನೀನ್ ನನಗೆ ಅಂದ. ನಿನಗೇನೋ ಸಲ್ಯೂಟ್ ಹೊಡೆದು, ನಿನಗೆಲ್ಲ ನಿಮ್ ದೊರೆಗೂ ಹೊಡಿಯಲ್ಲ ಅಂತ ಹೇಳ್ಬಿಟ್ಟ. ಅದು ನೆತ್ತಿಗಿತ್ತು ನರಿಗೆ. ಇವನ್ ಬೇರೆ ತಿನ್ಬೇಕು, ಎಲ್ಲಾದ್ರೂ ಹೋಗೋಣ ಕಣೋ ಶಿಕಾರಿ ಅಂತ ಹೇಳ್ದ. ಅದಕ್ಕೆ ಇವನು ಹೇಳ್ದ, ನೀವೇನೋ, ನೀವು ಹೋಗೋದೇನೋ, ನೀವು ಹೂ ಅನ್ನಿ ಅಂತ ಹೇಳ್ಬಿಟ್ಟು ಅವನ ಹತ್ರ ಬರ್ತಾನ, ಓರಿ ಹತ್ರ. ನೋಡೋ, ರಾಜರು ಕರೀತಾವ್ರೆ ಕಣೋ, ನೀನ್ ತುಂಬಾ ಬಲಶಾಲಿ ಅಂತ, ನಿಂಗೆ ಸನ್ಮಾನ ಮಾಡ್ಬೇಕು ಅಂತ. ನಾನ್ ಬರಕಿಲ್ಲಪ್ಪ, ಸುಮ್ನೆ ನನ್ನ ಪಾಡಿಗೆ ನಾನು ಬಿಡು, ನಾನು ಹುಲ್ ತಿನ್ಕೊಂಡು ನೆಮ್ಮದಿಯಾಗಿದ್ದೀನಿ ಅಂತ. ಏನ ಸನ್ಮಾನ ಮಾಡ್ತೀನಿ ಅನ್ನೋವಾಗ ನೀನ್ ಬರಲ್ಲ ಅಂತೀಯ ಅಂತ ಹೇಳ್ಬಿಟ್ರು. ಸಿಂಹಕ್ಕೂ ಹೇಳ್ಕೊಟ್ಬಿಟ್ಟಿದ್ದಾನೆ, ಅವ್ನಿಗೆ ಅರ್ಧಂಬರ್ಧ ಕಣ್ಣು ಬೇರೆ ಕಾಣಲ್ಲ. ನಮ್ಮ ನಾಳ ನಾಯಕರುಗಳಿಗೆ ಅರ್ಧಂಬರ್ಧ ಕಣ್ಣು, ನಮ್ಮ ಮೇಲೆ ಎಲ್ಲಿರುತ್ತೆ, ಅವ್ರಿಗೆ ಕಾಣಲ್ಲ. ನೋಡಿ, ಇಬ್ಬರು ಜಗಳದಲ್ಲಿ ಮೂರನೇ ಒಂದು ಲಾಭ, ಇವ್ ನೋಡಿಬೇಕು, ತನ್ನ ಹೊಟ್ಟೆ ತುಂಬಾ ತಿನ್ಬೇಕು ಅಂತ.
ಇವನನ್ನ ಹೆಂಗೋ ಪುಸಲಾಯಿಸಿ ಹೆಂಗಿರುತ್ತೆ ಗೊತ್ತಾ, ಕಾಡಿನೆಲ್ಲ ಪ್ರಾಣಿ ಪಕ್ಷಿಗಳ ಮುಂದುಗಡೆ ನಿನ್ನ ಶಕ್ತಿ ಹಿಂಗೆ, ನೀನ್ ಹಾಗೆ, ನೀನ್ ಯಾರಿಗೂ ಬಗ್ಬೇಡಕೋಣ, ನೀನ್ ಎದುರುಗಡೆ ಹಿಂಗ್ ಬಂದು ನಿಂತ್ಕೊ, ಹಿಂಗ್ ಹಂಗೂ ಬೇಜಾರಾಯ್ತು ಅಂದ್ರೆ ಹಿಂಗ್ ತಿರ್ಕೊಂಬಿಡು ಅಂತ. ಇದೇ ಕಂಡೀಷನ್ ಅಪ್ಪ, ಆಯ್ತಾ ಅಂತ. ಅವನಿಗೆ ಗೊತ್ತಿಲ್ಲ ಅವನ್ಗ ಬಲ, ನನ್ನನ್ನು ಏನ್ ಮಾಡ್ಬಿಡ್ತಾನೆ ರಾಜ. ಯಾವನ ಆಫ್ಟರ್ ನಾವೆಲ್ಲ ಸೇರ್ಕೊಂಡು ಆಯ್ಕೆ ಮಾಡಿರೋದು, ನಾವ್ ಹಾಗೆ ಅನ್ಕೊಳ್ಳೋದು. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ರಾಜನ್ಗಿರೋ ಶಕ್ತಿ, ಈ ಪೊಲಿಟಿಷಿಯನ್ಗಿರೋ ಶಕ್ತಿ, ಸರ್ವನಾಶ ಮಾಡ್ಬಿಡ್ತಾರೆ. ಯಾವ ಅಧಿಕಾರಿನೂ ಏನೂ ನಡೆಯೋಲ್ಲ, ಪ್ರಜೆಗಳದಂತೂ ಕೇಳಲೇಬೇಡಿ. ಅಲ್ಲಿ ಅಧಿಕಾರಿ ಯಾರು? ಕರಟಕ. ದಮನಕ ಯಾರು? ಇವನು ಚೋರ್ಗುರು ಚಂಡಾಳ ಶಿಷ್ಯರು. ಇಲ್ಲಿ ನಡೀತಿರೋದು ಅದೇ. ಇವತ್ತು ಲೋಕಪಾಲನೆ ಆಗಿಯೇ. ಇವನು ಬಂದ, ಹೇಳ್ಕೊಟ್ಬಿಟ್ಟಿದ್ದಾನೆ. ಅವ್ನು ಬಂದಿದ್ದೆ ಹಿಂಗ ಒಂದ್ ನಮಸ್ಕಾರ ಹಿಂಗ ಹಾರ ಅಂತ ಹೇಳ್ತೀನಿ, ಅಂತ ಕಣ್ಣು ಮುಚ್ಕೋತಾನೆ. ಹಾರ ಹಾಕ್ದಾಗ ಅಟ್ಯಾಕ್ ಮಾಡ್ಬಿಡು ಅಂತ ಈಸಿಯಾಗಿ ಸಿಕ್ಕಿದೆ. ಬಲಿಕ ಬಕ್ರ ತಗೋ ಅಂತ ಹೇಳ್ಬಿಟ್ಟು ಸಿಂಹ ಏನೋ ದೊಡ್ಡವನಂತೆ, ನಿನ್ ಶಕ್ತಿ ಅಂತೆ ಅಂತ ಇವನ್ ಒಂದೆರಡು ಮಾತು ಹೇಳ್ಬೇಕು ಸ್ವಾಮಿ ನೀನು ಅಂತ ಹೇಳಿರ್ತಾನೆ ನರಿ. ಕಣ್ ಬೇರೆ ಅರ್ಧಂಬರ್ಧ, ಉಗುರುಗಳು ಬೇರೆ ಅರ್ಧ ಮೆತ್ತಗಾಗೈತೆ ಅಂತ. ಅವನಿಗೇನು ಗೊತ್ತು, ರಾಜಕಾರಣಿಯೇ ದೊರೆಯ ಅವನ್ ಪಟ್ಟಿಗೆ ನಿಂತ್ಕೊಂಡ್ರೆ ಏನಾದ್ರೂ ಸರಿ. ಈ ಒಂದು ಓರಿ ಸರಿ ಆಯ್ತು ಅಂತ ಬಂತು. ಈ ನರಿ ಹೊಗಳ್ತಿದೆ, ಸುಮ್ಮನೆ ಇವನ್ ಯಾರು ಗೊತ್ತ, ಯಾರು ಏನು ಯಾಕಂತ. ಹೌದೇನೋ ಅಶಕ್ತಿ ಏನೋ, ನೀನು ಖುಷಿ ಆಯ್ತು, ನಿಂಗೆ ಸನ್ಮಾನ ಮಾಡ್ಬೇಕು, ಇರು ಹಾರ ಎತ್ಕೋತೀನಿ ಅಂತ ಹೇಳಿ. ಕಣ್ ಮುಚ್ಕೊಪ್ಪ ನೀನು ಅಂತ ಹೇಳ್ಬಿಟ್ಟು. ಈ ಊರಿಗೆ ಸ್ವಲ್ಪ ಟೆಕ್ನಿಕ್ ಕೆಲವೊಂದು ಗೊತ್ತಿತ್ತು, ಹಿರಿಯರು ಹೇಳಿದ್ರು. ಏನೇ ಮಾಡಿದ್ರು ಸಿಂಹದ ಹತ್ರ ಹುಷಾರಿರು, ಅವನು ಬಲಿಷ್ಠನೇ, ರಾಜನೇ, ನಿನ್ನ ಬಲ ಅವನ್ ಮುಂದ್ಗಡೆ ನಡೆಯಲ್ಲ, ಬೀಸ್ದ ಅಂದ್ರೆ ಅದು ಬೇರೆ ಕತೆ ಅಂತ. ಇವನು ಸ್ವಲ್ಪ ಅದ್ರದ್ದೊಂದಿತ್ತು. ಪ್ಲಸ್ ಇವನು ಸ್ವಲ್ಪ ಮುದ್ಕನೂ ಆಗಿದ್ದಾನೆ. ಇವನೇನ್ ಮಾಡ್ತೀನಿ, 2 ಕೋಮ್ ತೆಗೆದು ಜಗ್ದ ಅಂದ್ರೆ ಸೀಳ್ ಬಿಸಾಕ್ಬಿಡ್ತೀನಿ ಅಂತ. ಸರಿ ಆಯ್ತು. ಮಹಾರಾಜ್ ಬರ್ತಾವ್ರೆ, ತಲೆ ಬಾಗ್ಸೋ, ಹಾರ ತರ್ತಾವ್ರೆ ಅಂತ. ಇವನ್ ಕಣ್ ಮುಚ್ಕೊಂಡು ಹೀಗೆ ಅವನು ಹಾರ ತರೋದಕ್ಕೆ ಇದಾಗ್ತಿಲ್ಲ, ಡೌಟು ಇವನಿಗೆ. ಮೆಲ್ಲಗ್ ಚೂರು ಕಣ್ ಬಿಟ್ಟು ನೋಡಿದ್ರೆ ಓಡ್ ಬರ್ತಾವನೆ ಪಂಜ ಎತ್ಕೊಂಡು. ಹಾರಾನು ಇಲ್ಲ, ಏನೂ ಇಲ್ಲ. ಅಯ್ಯಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ತಿರುಗ್ಬಿಟ್ಟ. ಅವನ ಹಂಗೂ ಆಗ್ದ ಜಾಡ್ಸ್ ಒದ್ಬಿಟ್ಟು ಓಡು ಇವನು. ಪಾಪ ಸಿನಿಮಾ ಹಚ್ಕೊಂಡ್ ಬೇರೆ ಕೂತಿದ್ದ. ದವಡೆಗೆ ಒಂದೇಟು, ಹೊಟ್ಟೆಗೆ ಒಂದೇಟು, ಮೂತಿಗೆ ಒಂದೇಟು, ಕುಂಡಕ್ಕೊಂದೇಟು ಬಿದ್ದಿರೋ ಏಟಿಗೆ ಕುಯ್ಯೋ ಮರ್ರ ಅಂತ ಒಂದಷ್ಟು 10 ಅಡಿ ಹಂಗಿದಾನೆ ಅವನು. ಸರ್ವಿ ಇದಾನೆ ಓರಿ. ತಪ್ಸ್ಕೊಂಡವ್ನು ಇವ್ನು ನರಿನ ಸೈಲೆಂಟ್ ಆಗಿ. ಯಾವಾಗ್ಲೂ ಅವ್ನು ಕೆದಕ್ತಿದ್ದ, ಯಾವಾಗ್ಲೂ ಏನೋ ಒಂದು ಹೇಳ್ತಿದ್ದ. ಯಾರ ಕೈಯಲ್ಲಿ ಏಟ್ ಇಡಿಸ್ಬೇಕು ಅಂತ ಪ್ಲಾನ್ ಮಾಡಿನ ಇಟ್ಟವನೆ. ಇರ್ಲಿ, ಇವನು ನಾನು ಆವಾಗ ಕೆದಕ್ತಿದ್ನಲ್ಲ, ಏನೋ ಅವಮಾನ ಮಾಡ್ತಿದ್ನಲ್ಲ, ನಾನು ಅಧಿಕಾರಿ ಇಡ್ತಾನೆ. ಅಧಿಕಾರಿಗಳ ಕೈಗೆ ಸಿಕ್ಕಾಕೊಂಡ್ರೆ ಈ ತರದ್ದು ಆಗುತ್ತೆ. ಕೆಲವೊಂದು ನೋಡಿ ಈ ತರ ಭಾಗ್ಯಗಳು ಸೌಭಾಗ್ಯಗಳು ಕೊಟ್ಟು ಬಿಟ್ಟು ಮಾಡೋದೇ ಇಲ್ಲ. ಸರಿಯಾಗಿ ಒಂದೇ ಅಕೌಂಟ್ಗೆ 19,000 ಜನರದ್ದು ದುಡ್ಡು ಹೋಗಿದೆಯಂತಪ್ಪ. ನಾವ್ ಹೇಳಿಲ್ಲ, ಇವ್ರುಗಳು ಹೇಳಿರೋದು. ಗೃಹಲಕ್ಷ್ಮಿ ದುಡ್ಡು, 19,000 ಜನರ ದುಡ್ಡು, ಅವ್ರೇನ್ ಅಕೌಂಟ್ಗೆ ಬೀಳಬೇಕಾದಂಥದ್ದು ಒಂದು 42 ಕೋಟಿ ಒಂದು ಅಕೌಂಟ್ಗೆ ಹೋಗಿದೆ ಅಂದ್ರೆ ಇನ್ನೇನೇನ್ ಘೋಟಾಲ ಮಾಡಿಟ್ಟಿದ್ದಾರೆ ಗೌರ್ಮೆಂಟ್ ದುಡ್ಡು. ಅದು ನಿಜವಾಗ್ಲೂ ಸರಿಯಾದ ವ್ಯಕ್ತಿಗಳಿಗೆ ತಲುಪಿದೆಯಾ? ಇವ್ರನ್ನ ಉದ್ದೇಶ ಕರೆಕ್ಟ್ ಇದೆ, ಬಡವನ್ ತಲುಪಿಸ್ಬೇಕು. ಅಲ್ಲಿ ನೋಡಿ ಹೋಗಾಗಿರೋದು ಯಾರಾದ್ರೂ ತಪ್ಪು, ಅಧಿಕಾರಿದೆ ತಪ್ಪು. ಪರಿಶೀಲಿಸ್ಬೇಕು. ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಅಂದ್ರೆ ಆಧಾರ್ ಕಾರ್ಡ್ ತಗೊಂಬ, ಪ್ಯಾನ್ ತಗೊಂಡ್ ಬಾ. ಅದನ್ನ ಒಂದು 3 ತಿಂಗಳು ಲೇಟ್ ಆದ್ರೂ ಸರಿ, ಅವ್ರ ಅಕೌಂಟ್ ದುಡ್ಡಿದೆ ಹಾಕೋಣ ಅಂತ. ಇಲ್ಲ, ಹಂಚ್ಬಿಟ್ಟು ಬಾಯ್ ಬಡ್ಕೊಂಡ್ರೆ ಅಧಿಕಾರಿದು ಮುಟ್ಗೋಲ್ ಹಾಕ್ಬೇಕು ಅಷ್ಟೇ. ಮಾಡಲ್ಲ ನಾವು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ನೋಡಿ, ಹಂಗೆ ಆ ಸಿಂಹಕ್ಕೆ ಬಿತ್ತು ಒಂದು ಒದೆ, ಶಿವ ಅಂತ. ಇವನು ಓಡೋಗ್ಬಿಟ್ಟ. 1-2 ಗಾಯಗಳು ಆಗ್ಬಿಟ್ಟಿದೆ ಹಾಕಿರೋ ಪಂಜಾಗೆ. ಒಂದ್ ಸ್ವಲ್ಪ ಗಟ್ಟಿ ಚರ್ಮ ಅಲ್ಲ, ಗಟ್ಟಿ ಇದಾನೆ, ಸಿಕ್ಕಾಬಟ್ಟೆ. ಓಡೋಗ್ಬಿಟ್ಟ. ಬಿದ್ದ ಇವನದ್ ಕೂತ್ಕೊಂಡ. ಏನೋ ಇದು ಹಿಂಗಾಡ್ತೀವಿ. ಏನ್ ಸ್ವಾಮಿ ನೀವು ಮೆಲ್ಲಗ್ ಬರದೆ ಒಂದ್ ಹಾರ ಇಟ್ಕೊಂಡ್ ಬನ್ನಿ ಅಂದ್ರೆ ದಿಡಿಕ್ಕಂತ ಹೇಳ್ಬಿಟ್ಟು ಅವ್ನ ಕಣ್ ಮುಚ್ಚಿದ ತಕ್ಷಣ ದಡ ಅಂತ ಓಡ್ ಬಂದ್ರೆ ಅವ್ನ ಕಿವಿ ಎಷ್ಟು ಚುರುಕಿರುತ್ತೆ, ದುಮ್ಗದ ಇನ್ನೇನಾಗುತ್ತೆ. ಏನ್ ಮಾಡ್ಬಿಟ್ರಿ, ಮಿಸ್ ಆಯ್ತು ನೀವು ಅಂತ. ಹಸ್ವೆ ಕಣೋ, ನನ್ನ ಪಾಡಿಗೆ ಇದ್ದೆ ಅಂತ, ಬೇಕಿತ್ತು ನಿನಗೆ ಅಂತ ಇವನ್ ಪ್ಲಾನು. ಕರಟಕ ದಮನಕನಿಗೆ ಇಟ್ಟಿದ್ದೀನಿ ಬಾಸುಂಡೆ. ಸರಿ, ಇವನ್ ಪೊಗರು ಇಳ್ದಿದೆ. ಇರಿ ಸ್ವಾಮಿ, ಈ ಗಾಯ ಆಗಿರೋನ್ ಅವನ್ನ ಕರ್ಕೊಂಡ್ ಬರ್ತೀನಿ. ಸರಿ, ತಿರುಗ್ ಬಂದ. ದೂರದಿಂದ ಬರ್ತಿದ್ದಾಗೆ ಇವನು ಓರಿ ಗರ್ರ ಅಂತ ಹೇಳ್ದ.
ನೀವು ಇದೆಲ್ಲ ಪಂಚತಂತ್ರದ ಕಥೆಗಳು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಹೇಗೆಲ್ಲ ನಮ್ಮನ್ನ ಬಲೆಗೆ ಬೀಳಿಸ್ತಾರೆ, ಸುತ್ತಮುತ್ತ ಇರೋ ಜನ, ವ್ಯಕ್ತಿಗಳು, ಇನ್ನೊಂದು ಪುಸ್ಲಾಯಿಸಿಯೋ, ಯಾವುದೋ ವ್ಯವಹಾರವೋ, ಇನ್ನೊಂದು, ಹೀಗೂ ನಮ್ಮನ್ನ ಅವರು ಸುಳಿ ಹೇಳ್ಕೊಂಡು ಬಂದು ನಮ್ಮನ್ನ ಸರ್ವನಾಶ ಮಾಡ್ತಾರೆ. ಬಂದ, ಏನಪ್ಪ ನೀನ್ ಹಿಂದ್ಗಡೆ ಆರಾಯ್ತು ಓಡ್ ಬಂದ ಮಹಾ ಪುಣ್ಯಾತ್ಮ ನಮ್ ದೊರೆ, ಅಷ್ಟು ದೊಡ್ಡದು ಒಂದು ಸಿಂಹಾಸನದಲ್ಲಿ ಕುತ್ಕೊಂಡು ಅವ್ನು ಖುಷಿಯಾಗಿ ಓಡ್ ಬಂದು ಅಪ್ಕೊಳಕ್ ಬಂದ್ರೆ ನೀನ್ ಏನ್ ಮಾಡ್ಬಿಟ್ಟೆ ಸ್ವಾಮಿ ನೀನು? ಏನೋ ಅಪ್ಕೊಳಕ್ ಬಂದ್ ಮತ್ತೆ ನೀನ್ ಯಾರು ಅನ್ಕೊಂಡಿದ್ದ? ನಮ್ ದೊರೆಗೆ ವಯಸ್ಸಾಗ್ಬಿಟ್ಟಿದೆ, ಸರಿ ಕಣ್ಣು ಬೇರೆ ಕಾಣಿಸೋಲ್ಲ, ಹಿಂಗ ಅಂದಿದ್ದೇನೆ. ನೀನ್ ನೋಡ್ದ ಅಂದ್ರೆ ಎರಡೂ ಕೈ ಹಿಂಗ ಅಂದಪ್ಪನೆ ಅಂತ. ಅವನಿಗೆ ಎರಡೂ ಕೈ ಕುತ್ತಿಗೆಗೆ ಹಾಕಕ್ ಹೋಗಿದ್ದಿದ್ದು. ಹೌದಾ ಅಪ್ಪಗೆನ? ಮತ್ತೆ ನೀ ಏನು ಅನ್ಕೊಂಡಿದ್ಯಾ? ಅಂಥದ್ದಾಗಿದ್ದನ್ನು ನಿನ್ಗೆ ಎತ್ತಿ ಬಿಸಾಕ್ಬೋದು ಗೊತ್ತಾ? ನಿನ್ ಶಕ್ತಿ ಏನ್ ಗೊತ್ತಿದ್ಯಾ? ನಿನ್ನ ಮುಟ್ಟೋಕಾಗುತ್ತಾ? ಅವ್ನು ಎಷ್ಟು ಖುಷಿ ಇದ್ದ ಗೊತ್ತಾ? ಫಸ್ಟ್ ಅಪ್ಕೊಳ್ಳೋಣ ಅಂತ ಹೇಳ್ದ. ಏನು ಎಂತ ಕೆಲಸ ಮಾಡ್ಬಿಟ್ಟೆ ನೀನು ಅಂತ. ಅಯ್ಯೋ ನಿನ್ ಬಾಪ ನೀನು 2 ಹಾರ ತಂದಿಟ್ಟಿದ್ದಾನೆ, ನಿನ್ಗೊಂದು ಹುಲ್ಲಿನ ಕಂತೆ ತಂದಿಟ್ಟಿದ್ದಾನೆ, ನಿನ್ 4 ಸೇವಕರನ್ನೆಲ್ಲ ಅರೇಂಜ್ ಮಾಡಿದಾನೆ ಗೊತ್ತಾ? ಎಷ್ಟು ಬೇಜಾರು ಮಾಡ್ಕೊಂಡು ದುಃಖ ಮಾಡ್ಕೊಬಿಟ್ಟ. ನಮ್ಮ ಏರಿಯಾ ಹವಾ ಕಣ ಅವನು, ನಮ್ಮ ಏರಿಯಾ ಡಾನ್ ಕಣ ಅವನು, ನಮ್ಮ ಏರಿಯಾ ಸಿಪಾಯಿ ಕಣ ಅವನು. ನೋಡಿ ಹಿಂಗೆ ಬರೋದು ನಮ್ಮ ಹತ್ರ, ನಮ್ಮನ್ನ ನಾವಿದ್ದೀವಪ್ಪ ಅಂತ ಈ ಥರದ್ದೇ ಮಾಡಿಸ್ಕೊಳ್ಳೋದು ಈ ಭ್ರಷ್ಟಾಚಾರಿಗಳು, ಇವ್ರುಗಳು. ಹಾಗೆಯೇ ಅವ್ರು ಯಾವುದೋ ಒಂದು ಕೆಲಸ ಮಾಡಿದ್ರೆ ಅದನ್ನು 100 ಬಾರಿ ತೋರಿಸ್ಕೊಂಡಿರ್ತಾರೆ ವಿನಃ ಒಳೊಳಗಡೆ 108 ಕೊಲೆಗಳು, ಆಫ್ ಮರ್ಡರ್ಗಳು, ಲ್ಯಾಂಡ್ ಗ್ರಾಬಿಂಗ್ಗಳು, ಇನ್ನೊಂದು ಎಲ್ಲಿಗೆ ಬೇಕಾದ್ರೂ ಇಳಿತಕ್ಕಂಥ ವ್ಯಕ್ತಿಗಳು. ಏನು ಬೇಕಾದ್ರೆ ಸುತ್ತಮುತ್ತ ಇದು ಕಳ್ಳರ ಸಂತೆಯಲ್ಲಿ ನಾವು ಹೆಂಗ್ ಗೊತ್ತಾ ಹಿಂಗೆ ಈ ಟಗರ್ ತರ ಸಿಕ್ಕಾಕೊಬಿಟ್ಟಿದ್ವಿ. ನಮ್ಗೇನೋ ನಾವು ಪ್ರಜೆಗಳು, ನಾವು ಓಟ್ ಹಾಕೋರು, ನಮಗ್ ಶಕ್ತಿ ಇದೆ ಅಂತ ಅವೆಲ್ಲ ಓಟ್ ಹಾಕೋವರ್ಗೆ ಅಷ್ಟೇ. ಓಟ್ ಹಾಕಿದ್ಮೇಲೆ ಅವಂದೇ. ಅವ್ನ ಬೌಂಡ್ರಿ ಆದ್ರೂ ಮುಟ್ತೀರಾ? ಅವನ್ ಜಾಗ ಆದ್ರೂ ಮುಟ್ತೀರಾ? ಯೋಚನೆ ಮಾಡಿ ನೋಡಿ. ಈ ಮಟ್ಟಕ್ಕೆ ನೋಡಿ. ಈ ಒಂದು ಗ್ರಹಗಳ ಗತಿಚಾರ ಬಗ್ಗೆ ಅತಿಸಾರದ ಗುರುವಿನ ಬಗ್ಗೆ ಹೇಳ್ತಾನೆ. ಯಾವ ಮಟ್ಟಕ್ಕೆ ಅಂದ್ರೆ ಪಕ್ಕದ ಒಂದು ರಾಜ್ಯದ ಒಂದು ಆಡಳಿತ ಪಕ್ಷವನ್ನೇ ಬೀಳಿಸಲು ಒಬ್ಬೊಬ್ಬರಿಗೆ 25 ಕೋಟಿ. ಬಿಡ್ಬಿಡಿ ನಿಮ್ ಪಕ್ಷ, ನಾವು ಹೋಗ್ಬಿಡಿ. ಒಂದು ಬಂಗ್ಲೆ ಎಷ್ಟು ದುಡ್ಡಿದೆ ಅಂದ್ರೆ ಬಂದಿರೋ ಒಂದು ಮಾತುಕತೆ ಆ ಮಟ್ಟದ ತಂತ್ರ ಕುತಂತ್ರ ನಡೆಸ್ತಿದ್ದಾರೆ. ಒಂದ್ 30 ಜನ ಬೆಳೆಸ್ಬಿಟ್ರೆ, ರಿಸೈನ್ ಮಾಡ್ಬಿಟ್ರೆ, ಒಂದ್ 50 ಜನನು ಮಾಡೋಣ, ಬೀಳ್ಸಿದ್ರೆ 100 ಜನನು ಬೀಳ್ಸೋಣ. 25 ಕೋಟಿ ಫಸ್ಟ್ ಟೈಮ್ ಬಂದಿರೋದು. ಅವ್ರು ದುಡ್ಡು ನೋಡಿಲ್ಲ, ಕಾರು ಮನೆ ಬಂಗ್ಲೆ ಏನೋ ಗೊತ್ತಿಲ್ಲ, ಏನೋ ಒಂದಷ್ಟು ಓದ್ಕೊಂಡು ಹಂಗೆ ಬಂದಿದ್ದಾರೆ. ಅನ್ರೋ 25 ಕೋಟಿ ಲೈಫ್ ಸೆಟಲ್ಮೆಂಟು. ಪಕ್ಷಾಂತರ ಕಾಯ್ದೆಯೇ ಇಲ್ಲ, ನಂಗೆ ಬೇಡ. ಯಾರು ನಿಲ್ಲಿಸ್ತೀರಾ, ಏನ್ ಮಾಡ್ತೀರಾ ಹೇಳಿ? ಹೊಸ ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಿದ್ರೆ ದೀಸ್ ಕೈಂಡ್ ಆಫ್ ಒಂದು ಕುತಂತ್ರ, ಅದನ್ನ ಒಂದು ಬಹುದೊಡ್ಡ ಪತ್ರಿಕಾ ಸಂಪಾದಕ ಹೇಳಿರ್ತಕ್ಕಂಥದ್ದು. ದ ಡಿಸ್ಕಷನ್ಸ್ ಆರ್ ಹ್ಯಾಪನಿಂಗ್. ಯಾವ ಮಟ್ಟಕ್ಕೆ 2 ಪಕ್ಷಗಳು ದುಡ್ಡು ಮಾಡಿ ಇಟ್ಬಿಟ್ಟಿದ್ದಾರೆ ಅಂದ್ರೆ ಕರಟಕ ದಮನಕ ಇಬ್ಬರುಗಳು ಸೇರ್ಕೊಂಡು, ನೀನು ಬಂದಾಗ ನೀನ್ ಮೇಯ್, ನಾನಿದ್ದಾಗ ನಾನ್ ಮೇಯ್ತೇನೆ. 1966-67 ವರ್ಷದಿಂದ ಅಂದ್ರೆ 60 ವರ್ಷ ಲೂಟಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮೊದಲಿದ್ದ ದೊಡ್ಡಪ್ಪ ಬಿಡಿ, 47ರಿಂದ 57-67 20 ವರ್ಷ ಅವನಿದ್ದ ದೊಡ್ಡಪ್ಪ, ಎಲ್ರಿಗಿಂತ ದೊಡ್ಡಪ್ಪ ಅವನು. ಅದಾದ್ಮೇಲೆ ಅವನು ಪಡಿಲೇ ಇಲ್ಲ ಅಂತ ಬಿಡಿ. ಈಗ ಬಂದಿರೋ ಹೊಸ ಪಕ್ಷದ ಒಂದು ಅಧಿಕಾರ ಎಲ್ಲ ಜೂನಿಯರ್ಸ್, ಅವ್ರಿಗೆ ಏನೂ ಗೊತ್ತಿಲ್ಲ ಕಣೋ, ಒಂದೊಂದ್ ಮನೆ ತಗೋ, 50 ಕೋಟಿ ಕೊಡಕ್ಕೂ ರೆಡಿ. ಅಷ್ಟು ದುಡ್ಡಿದೆ ಅವರು. ಜಾಂಬವನ್ಸ್ ಅಂತ ಹೇಳ್ತಾರೆ. ಜಾಂಬವ ಅವನು ನೋಡೋದಿಲ್ಲ, ಅವನ ಬಲ ಕೇಳಿದವರಿಲ್ಲ, ಅವನ ಶಕ್ತಿ ನೋಡಿದವರಿಲ್ಲ. ಅದನ್ನ ಅವನು ಹೇಳ್ತಾನೆ. ರಾಮರಿಗೆ ಹೇಳ್ತಾನೆ. ನಾನು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೆ. ನೋಡಪ್ಪ ರಾಮ, ಎಲ್ರೂ ವಿಷ್ಣು ಕಪ್ಪು 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 ಅಂತಾರೆ. ವಿಷ್ಣು ಕೆಂಪುಗಿದ್ದ ವಿಷ್ಣುವನ್ನು ನೋಡಿದ್ದೇನೆ. ಮುಂದೆ ಪರ್ವತಗಳು ಕುತ್ಕೊಂಡಿದ್ದಾವೆ, ಹಾರ್ತಾ ಇದ್ದ ಪರ್ವತಗಳನ್ನ ನೋಡಿದ್ದೇನೆ. ಈ ರೀತಿ ಆತ ಎಷ್ಟು ನಿದರ್ಶನ ಕೊಡ್ತಾನೆ ಗೊತ್ತಾ ಜಾಂಬವಂತ. ಆ ರೀತಿ ಲೆಕ್ಕ. ವಿಪರೀತ ಬಲ. ಕರಟಕ ದಮನಕ ಒಂದಾಗಿದ್ದಾರೆ, ಒಂದು ಗೂಳಿ ನೋಡಿಲಿಕ್ಕೆ. ನೋಡಿ, ಇವನು ಪುಸ್ಲಾಯಿಸ್ತಾನೆ ಮತ್ತೆ.
ನೀನ್ ಬಾ ಅಣ್ಣ ನೀನು ಅಂತ ಹೇಳ್ಬಿಟ್ಟು ನಿಮಗೆ 4-5 ಜನ ಹುಲ್ಲು ಲೈಫ್ ಲಾಂಗ್ ತಿನ್ನೋ ಹಾಗೆ ನೀನೇ ಪಕ್ಕದಲ್ಲಿ ಸೇನಾಪತಿ, ನಿನ್ ಶಕ್ತಿಗೆ ಇನ್ಮೇಲೆ ಅವರಲ್ಲಿ ಬಂತೆ, ನೀನೇ ನಿಂದೆ ಅವ್ರಿಗೆ ಬರ್ಕೊಡ್ತಿದ್ದಾರೆ, ಅಗ್ರಿಮೆಂಟ್ ಎಲ್ಲ ಹೇಳ್ಬಿಟ್ಟಿದಾರ ಗೊತ್ತಾ ಅಂತ. ನೋಡಿ, ಹೊಗಳಿಕೆಗೆ ಬೀಳದವನ್ನಿಲ್ಲ. ನಮ್ಗೆ ಹಂಗೆ ನೀವೇ ನಮ್ಮ ದೇವರುಗಳು ಹಿಂಗ್ ಬರ್ತಾರೆ, ಕರಟಕ ದಮನಕಗಳು, ನೀವೇ ನಮ್ಮ ದೇವರುಗಳು ಓಟ್ ಹಾಕ್ಸ್ಕೊಳ್ಳುವಾಗ. ಅದಾದ ಮೇಲೆ ನೀವು ಕೇಳಿ ನೋಡಿ, ಗುಲಾಮರಿಗಿಂತ ಕಡೆ ವೆರಿ ರೇರ್ ಹಂಬಲ್ನೆಸ್. ಜನಗಳು ನಮಗೆ ಯಾವ ರೀತಿ ನಮ್ಮನ್ನ ತಗೊಬಂದು ಈ ಅಧಿಕಾರ ಕೊಟ್ಟಿದ್ದಾರೆ, ಹೆಸರು ಕೊಟ್ಟಿದ್ದಾರೆ, ಪದವಿ ಕೊಟ್ಟಿದ್ದಾರೆ, ಪೆನ್ಷನ್ ಬರುತ್ತೆ, ಫ್ರೀ ಟ್ರೈನು, ಫ್ರೀ ಬಸ್ಸು, ಫ್ರೀ ಫ್ಲೈಟ್, ಏನೇನಿದೆ ಗೊತ್ತರ ಅವರಿಗೆ, ಎಲ್ಲ ಮರ್ತೋಗ್ತಾರೆ. ಅವನಲ್ಲಿ ಆ ಒಂದು ಅಹಂ ಬರುತ್ತೆ ನೋಡಿ, ಅದು ಬೇರೆ. ಈ ಗೂಳಿಗೆ ಅದನ್ನೇ ಅವ್ನು ಕನ್ವಿನ್ಸ್ ಮಾಡ, ನೀನ್ ಬಾಪ, ನೀನು ಅವನಿಗೆ ಬೇರೆ ಸ್ವಲ್ಪ ಕಣ್ಣು ಇದು, ನೀನ್ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ, ನಾನು ಹೇಳಿ ಜಾಗ ಬಂದು ನಿಂತ್ಕೋ, ನೀನು ಮುಂದಕ್ಕೆ ಹೋಗ್ಬೇಡ ನಿಂಗೆ ಡೌಟ್ ಬಂತು ಅಂದ್ರೆ. ಈಗ ಹೇಳ್ಕೊಟ್ಟಿದ್ದಾನೆ ಸಿಂಹಕ್ಕೆ, ಸ್ವಾಮಿ ಇಂಥ ಜಾಗದಲ್ಲಿ ಸ್ಪಾಟಲ್ಲಿ ನಿಲ್ಲಿಸ್ತೀನಿ, ನೀನ್ ಹಿಂದ್ಗಡೆಯಿಂದ ಬಾ, ಗೊತ್ತಾಗಲ್ಲ, ನಿನ್ ಗುಹೆಯಿಂದ ಹಿಂದ್ಗಡೆಯಿಂದ ಹೋಗಿ ಆರುಗಳು ತುರಾಯಿ ಎತ್ಕೊ ಬರ್ತೀನಿ, ನಾನು ಪ್ರಾರ್ಥನೆಯಲ್ಲಿದ್ದೀನಿ, ದೊರೆ ಪ್ರಾರ್ಥನೆಯಲ್ಲಿದ್ದಾರೆ, ನಿಂಗೋಸ್ಕರ ನೊಂದ್ಕೊಬಿಟ್ಟಿದ್ದಾರೆ ಅಂತ ಏನೋ ಒಂದು ಹೇಳ್ತೀನಿ, ಹಿಂದ್ಗಡೆಯಿಂದ ಬಂದು ಅಟ್ಯಾಕ್ ಮಾಡ್ಬಿಡು ಅಂತ. ಅವ್ನ ಎಚ್ಚರಿಕೆ, ಅವನನ್ನ ಇರೋ ಅಷ್ಟಲ್ಲಿ ನಾನು ಮಾತಾಡಿಸ್ತಿರ್ತೀನಿ, ಬಂದು ಹಾಕ್ಬಿಡು ಅಂತ. ಸರಿ ಆಯ್ತು, ಅವನ್ನ ಕರ್ಕೊಂಡು ಬಂದ, ಪುಸಲಾಯಿಸಿ ಖುಷಿಯಿಂದ ಆಗಿರೋ ಗಾಯ ಮರೆತು ಬಿಟ್ಟ. ಹೋಗುರು, ನಾವ್ ಹಾಗೆ ಯಾರೋ ಬಂದು ಹೊಗಳಿದ ತಕ್ಷಣ ನೀವೇ ಅಯ್ಯ, ನೀವೇ ದೊರೆ, ನೀವು ಇಲ್ಲದೆ ನಿಮ್ ಓಟ್ ಇಲ್ಲದೆ. ಇವತ್ ನೋಡಿ ಮಮತಾ ಬ್ಯಾನರ್ಜಿ ಪಾರ್ಟಿ ಏನಾಗಿದೆ, ಆಯಮ್ಮ ಸ್ಥಾಪಿಸಿದ ಪಕ್ಷ ದಿವಾಳಿ ಆಗಿಬಿಟ್ಟಿದೆ. ಪಕ್ಷ ಎತ್ತಿ ಬಿಸಾಕ್ಬಿಟ್ಟಿದ್ದಾರೆ. ಆಕೆಯ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನು ತೆಗೆದು ಬಿಸಾಕಿ ಬಿಟ್ಟಿದೆ. 2002 ಇಲ್ಲ 2004 ಎಲ್ಲಿಗೆಲ್ಲಿ. ಆಮೇಲೆ 1994 ಅಷ್ಟು ಚಿಕ್ಕ ವಯಸ್ಸಿಗೆ ಮಂತ್ರಿ, ಕೇಂದ್ರ ಮಂತ್ರಿ, ರೈಲ್ವೆ ಮಂತ್ರಿ, ಏನು ಆ ದಶಾಭುಕ್ತಿಗಳು ನಿಮಗೆ ತೋರಿಸ್ಕೊಡ್ತೇನೆ ನೋಡಿ, ಏನು ವರ್ಕ್ ಆಗಿದೆ ಮಮತಾ ಬ್ಯಾನರ್ಜಿ ಅವತ್ತು. ಯಾವ ದಶಾ ಬಂದಾಗ ಎತ್ತಿ ಬಿಸಾಕಿದೆ, ತನ್ನ ಕಾರ್ಯ ದಶಾಭುಕ್ತಿಗಳು ಗ್ರಹಗಳು ಮಾಡೇ ಮಾಡಿಸ್ತವೆ ಮಕ್ಕಳ. ನೆನ್ಪಿಟ್ಕೊಳ್ಳಿ, ಮಾಡಿದ್ದುನ್ನೋ ಮಹಾರಾಯ, ಇದು ಆಗಲೇಬೇಕು. ಅಷ್ಟು ಒಂದು ಹೊಟ್ಟೆ ಹೊಡೆದಿರ, ಅಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡಿಬಿಟ್ಟಿದ್ದಾರೆ. ತುಂಬಾ ಹೆಣ್ಣು ಮಕ್ಕಳನ್ನ ದುರುಪಯೋಗ, ಅತ್ಯಾಚಾರ. ಅಯ್ಯೋ, ಆ ತಾಯಂದ್ರೆ ಅದು ಯಾವ ದೇವರಿಗೆ ಪ್ರಾರ್ಥನೆ ಇಟ್ರು ನೋಡಿ, ಇಳಿದು ಬಂದೇ ಬಿಡ್ತು. ತುಂಬಿದ್ದು ಇವತ್ತು ಮಾಡಿದ. ಎಲ್ಲಾದ್ರೂ ಕೇಳಿದಿರಾ ಇಷ್ಟು ಒಂದು ಬೀಭತ್ಸತೆಯಾಗಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಅಗಲಿ ಬಾರ್ ದಿಲ್ಲಿ ಪಾರ್ ಅಂತ ಹೇಳ್ಬಿಟ್ಟಿದ್ದ ಆಕೆ. ಅಗಲಿ ಬಾರ್ ದಿಲ್ಲಿ ಅಂತ ಹೇಳಿದಂತ ಮಮತಾ ಬ್ಯಾನರ್ಜಿಯನ್ನ ಇವತ್ತು ಆಕೆ ಪಕ್ಷವೇ ಆಕೆಯನ್ನ ಪದಚ್ಯುತಿಗೊಳಿಸಿದೆ, ಗೆಟ್ ಔಟ್ ಅಂತ. ಯಾಕೆ ಹೇಳಿ, ಎಲ್ಲಾದ್ರೂ ಈ ತರ ಆಗೋದು, ಯಾವ್ದಾದ್ರು ಪಕ್ಷಗಳು ಓಡದು ಇನ್ನೊಂದು. ಹೆಣ್ಣು ಮಕ್ಕಳ ಸುದ್ದಿಗೆ ಹೋಗ್ಬಾರ್ದು ಮಕ್ಕಳೇ, ಸರ್ವನಾಶ. ನಮ್ಮ ರಾಜ್ಯದಲ್ಲೂ ನೋಡಿದ್ದಾರೆ ಸರ್ವನಾಶ, ಎಲ್ಲಾ ರಾಜ್ಯದಲ್ಲೂ ನೋಡಿದ್ದಾರೆ ಸರ್ವನಾಶ. ಒಂದು ಹೆಣ್ಣು ಮಗು ಹೊಟ್ಟೆ ಹಿಡ್ಕೊಂಡು ಭಗವಂತ ಅಂದರೆ ಬಡುತ್ತಾ ಪ್ರಕೃತಿ ಮಾತೆ ಹಿಂಗ ಬರುತ್ತೆ ನೋಡಿ. ಗುಳಿ ಬಂದ ಇದೇ ತರ ಕರಟಕ ದಮನಕಂತಲ್ಲ ಹೇಳಿದ ತಕ್ಷಣ ಬಂದ. ನೋಡಿದ್ರೆ ಎಲ್ಲಿ ದೊರೆ ಎಲ್ಲ ಅಲ್ಲಿ ಪೀಠದಲ್ಲಿ, ಎಲ್ಲಿ ಹೇಳಿಲ್ಲ, ಪ್ರಾರ್ಥನೆಗೆ ಹೋಗಿರ್ಬೇಕು, ಕುತ್ಕೋ, ನೊಂದ್ಕೋಬಿಟ್ಟಿದ್ದಾರೆ. ನಾನ್ ಸೇನಾಪತಿ ಕಟ್ಟಬೇಕಾದವ್, ನನ್ನ ನಂತರ ಅವನೇ ಯುವರಾಜ ಪಟ್ಟ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ. ಯುವರಾಜನ ಅಂದ್ರೆ ನಾನೀಗ ಕಾಡಿನ ರಾಜನ ಅಂತ. ಹೌದು ಕಣ, ಹುಲಿ ಸಮೇತ ಹೇಳಿಟ್ಬಿಟ್ಟಿದ್ದೇನೆ, ಎಲ್ರೂ ಕಾಯ್ತಿದ್ದಾರೆ ನಿನಗೆ ಪಟ್ಟ ಕಿರೀಟ ಇಟ್ಟಿದ ತಕ್ಷಣ ಎಲ್ರೂ ನಿನ್ನ ಹತ್ರ ಬರ್ತಾರೆ, ನಿನಗೆ ಸಲ್ಯೂಟ್ ಹೊಡಿಸ್ತೇನೆ, ಒಂದು ಇದಾಗ್ತೇನೆ. ಇವ್ರು ಇಲ್ಲಿ ಶಿಕಾರಿಗೆ ಪ್ಲಾನ್ ಮಾಡಿ ಇಟ್ಕೊಂಡಿದ್ದಾರೆ. ಇವನು ಆ ನಶೆ, ಅಬಾಬಾಬಾ, ನನ್ನ ತಲೆಗೊಂದು ಕಿರೀಟ ಇಡ್ತಾರಂತೆ. ನಮಗ ಹಾಗೆ ಇದು ಕೊಡ್ತೀವಿ, ಅದು ಕೊಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ. ಇವತ್ತು ನೋಡಿ, 1ನೇ ತರಗತಿಯಿಂದ ನೀವು ಎಲ್ಲಿವರೆಗೂ ಓದ್ತಿರೋ ಒಂದು ಸ್ಟೇಟ್ ಅಲ್ಲಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ, ಒಡಿಶಾನಲ್ಲಿ ಫ್ರೀ ಎಜುಕೇಶನ್. ನೀನೇನು ಓದ್ತೀಯೋ ಓದು, ನೋ ಮೋರ್ ಫೀಸ್, ನೋ ಮೋರ್ ಫೀಸ್.
ಒಡಿಶಾ ಸರ್ಕಾರ ನಿರ್ಧಾರ ತಗೊಂಡಿದೆ ಮಕ್ಕಳೇ, ಇಲ್ಲಿ ತಗೋಬೇಕು. ನಮ್ಮ ಸರ್ಕಾರ ತಗೋಬೇಕು. ಇಲ್ಲ, ಪ್ರೈವೇಟೈಸೇಷನ್ ಅಲ್ಲೇ ಇವರು ಹಾಗೆ ಆಸ್ಪತ್ರೆನೂ ಅಷ್ಟೇ, ಎಲ್ರಿಗೂ ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್. ವರ್ಷಕ್ಕೊಂದು 20,000 ರೂಪಾಯಿ ಕೊಟ್ಬಿಡಿ ಅಂತ ಹೇಳ್ಬಿಟ್ಟ ಅಂದ್ರೆ ಒಂದು ಫ್ಯಾಮಿಲಿಯಿಂದ ನೀವು ನಂಬುವುದಿಲ್ಲ. ವರ್ಷಕ್ಕೆ ಒಂದು 50,000, 5 ಜನ ಇದ್ದಾರೆ ಅಂದ್ರೆ 50,000, ಒಬ್ರಿಗೆ 10,000, 50,000 ಅಂತ ನಮ್ಮ ಸರ್ಕಾರ ಏನಾದ್ರು ತಗೊಂತು, ಒಂದು 25 ಕೋಟಿ ಜನರ ಹತ್ರ 50,000 ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಲ್ಲ ಮೆಡಿಕಲ್ ಟ್ರೀಟ್ಮೆಂಟ್ ಫ್ರೀ ಅಂದ್ಬಿಟ್ರೆ ಇವರು ತಗೊಳಲ್ಲ, ಮಾಡೋಲ್ಲ. ಇನ್ಶೂರೆನ್ಸ್ ಹೆಸರಲ್ಲೂ ದೋಖ. ನೀವು ಆಸ್ಪತ್ರೆಗೆ ಹೋಗ್ಬಿಟ್ಟು ನನಗೆ ಇನ್ಶೂರೆನ್ಸ್ ಇದೆ ಅಂತ ಹೇಳಿ ಬಿಲ್ಸು ನೋಡಿ ಏನ್ ಚೇಂಜಸ್ ಆಗುತ್ತೆ. ಅದೇ ಆಪರೇಷನ್ ಇನ್ನೊಬ್ಬನಿಗೆ ಏನಿರುತ್ತೆ ನಾನು ಅನುಭವಿಸಿದ್ದೀನಿ. ಒಂದು ಬೇರೆ ಆಸ್ಪತ್ರೆಯಲ್ಲಿ 70,000 ಒಂದು ಸಣ್ಣ ಸರ್ಜರಿ, 2,80,000 ಇನ್ಶೂರೆನ್ಸ್ ಕಾರ್ಡ್ ಇದೆ ಅಂತ ಹೇಳಿದ ತಕ್ಷಣ ಹೇಳಿದೆ, ಏನ್ರಿ ಈ ಆಸ್ಪತ್ರೆಗೂ ನಿಮ್ಗೂ ಏನ್ರಿ ವ್ಯತ್ಯಾಸ? ಅಲ್ಲಿ ಕೇಳ್ಕೊಂಡು ಬಂದೆ, ಇಲ್ಲೊಂದು ಲಿಟ್ಲ್ ಹೈ ಮೇರಾ ಮೆಡಿಕಲ್ ಕಾರ್ಡ್ 1 ಲಕ್ಷ ಚಾರ್ಜ್ ಮಾಡಿ, ಇನ್ನೊಂದು 20,000. ಓಕೆ, ಇದೇನಿದು 2,80,000? ಅರ್ಧ ಗಂಟೆ ಸರ್ಜರಿ, ಒಂದು ಅರ್ಧ ಗಂಟೆ ಅನೆಸ್ತೇಷಿಯಾ, ಆನಂತರ ಅರ್ಧ ಗಂಟೆ ಅನೆಸ್ತೇಷಿಯಾ, ಆಮೇಲೆ ಇನ್ನೊಂದು 3 ಅವರ್ ಅಬ್ಸರ್ವೇಷನ್, ಒಂದು 6 ಅವರ್, 8 ಅವರ್ಸ್ ಗೋ ಟು ಹೋಮ್ ಅನ್ನೋ ಅಂಥದ್ದು. ಒಂದು C-section ತರ ಅಷ್ಟೇ. ನಿಮ್ಮ ಹತ್ರ ಇನ್ಶೂರೆನ್ಸ್ ಕಾರ್ಡ್ ಇದೆ ಅಂದ್ರೆ ಅದಕ್ಕೆ ಮೀರಿದ ಬೇರೆ ಬೇರೆ ಸರ್ವಿಸ್ಗಳು ಇನ್ನೊಂದು ಬೆಲ್ಲಿಂಗ್ ಜಂಪ್ ಆಗ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಸರ್ಕಾರ ಅಂತದ್ದು ತಗೋಬೇಕು. ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ 50,000 ಒಂದೊಂದು ಫ್ಯಾಮಿಲಿಗೆ, ವರ್ಷಕ್ಕೆ 10,000 ಅಂದ್ರೆ ನೀನು ಒಬ್ಬನಿಗೆ 800 ರೂಪಾಯಿ ಕಟ್ಬಿಡು ತಿಂಗಳಿಗೆ. ಫ್ರೀ ಟ್ರೀಟ್ಮೆಂಟ್ ಕೊಡ, ಎಲ್ಲ ಟ್ರೀಟ್ಮೆಂಟ್ ಫ್ರೀ ಕೊಡ. ಕ್ಯಾನ್ಸರ್ ಇಂದ ಹಿಡಿದು ಲಂಗ್ಸು, ಲಿವರ್ ಇಂದ ಹಿಡಿದು, ಶುಗರ್ ಇಂದ ಹಿಡಿದು, ಸ್ಕ್ಯಾನಿಂಗ್ ಇಂದ ಹಿಡಿದು, ಎಕ್ಸ್ರೇ ಇಂದ ಹಿಡಿದು, ಯಾವ ಪುಣ್ಯಾತ್ಮ ಬರ್ತಾನೋ ಗೊತ್ತಿಲ್ಲ ಅಂತದೊಂದಿದೆ ಇದು ತಗೊಳಕ್ಕೆ. ನಾವು ರೆಡಿ ಸ್ವಾಮಿ. ಕಡಿಮೆ ಅಂದರೂ ಒಂದು 5 ಕೋಟಿ ಜನ ನಾವು ರೆಡಿ ಇದ್ದೇವೆ ಅದನ್ನ ಕಟ್ಲಿಕ್ಕೆ. ನಮ್ಮನ್ನು ನಂಬ್ಕೊಂಡು 5 ಜನ ಇದ್ದಾರೆ, 25 ಕೋಟಿಗೆ ಬೇರೆಯವ್ರನ್ನ ನೋಡೋಣ, ಆಯ್ತಾ? ನಾವು ರೆಡಿ ಇದ್ದಾವೆ. ಅನ್ಲಿಮಿಟೆಡ್ ಹಾರ್ಟ್ ಆಪರೇಷನ್ ಇಂದ ಹಿಡಿದು, ಬ್ರೈನ್ ಆಪರೇಷನ್ ಇಂದ ಹಿಡಿದು 50,000 ತಾನೆ, ತಿಂಗಳು 5,000, 4,000 ಕಟ್ಬಿಡ್ತೀವಿ, ಹೋಗಿ ಸ್ವಾಮಿ. ನಾವು 5 ಜನ ದುಡಿತಿದ್ವಿ, ಗಂಡ ಹೆಂಡತಿ ಅಮ್ಮ ಅಪ್ಪ, ಏನೋ ಒಂದಷ್ಟು ಅವ್ರಿಗೆ ಆಗ್ತಿಲ್ಲ, ವಯಸ್ಸಾಗಿದೆ, ಏನೋ ಮಾಡಿಬಿಟ್ಟು 2,500 ಹಾಕ್ಬಿಟ್ರೆ 2,000 ಸಾಕು ವರ್ಷಕ್ಕೆ. ಮಕ್ಕಳಿಂದ ಹಿಡಿದು ಎಲ್ರಿಗೂ ಫ್ರೀ ಟ್ರೀಟ್ಮೆಂಟು. ಯೋಚನೆ ಮಾಡಿ ನೋಡಿ, ಒಂದು 5 ಕೋಟಿ ಜನ 25,000 ರೂಪಾಯಿ ಪ್ರತಿ ವರ್ಷ ಕಟ್ಟುತ್ತಾರೆ ಎಂದರೆ ಎಷ್ಟು ಒಂದು ಜನಗಳ ಒಂದು ಜಾಗೃತಿ ಮಾಡ್ಬೋದು. ಇವೆಲ್ಲ ಕರಟಕ ದಮನಕ ಪ್ಲಾನ್ಸ್ ಮಾಡಲ್ಲ. ಅವ್ರು ಹೆಂಗ್ ಲೂಟಿ ಮಾಡ್ಬೇಕು, ಹೆಂಗ್ ಈ ತರ ಊರಿನ ಹೊಡಿಬೇಕು, ಯಾವ ತರ ಈ ತರ ಹೇಳ್ಬೇಕು ಅನ್ನತಕ್ಕಂಥದ್ದೇ ಈ ತರದ ಒಂದು ಛಾಯೆಗೆ. ಇವನು ನಮ್ ಮಹಾರಾಜರು ಬರ್ತಾರೆ, ಹುಲಿ ಬರ್ತಿದ್ದಾರೆ, ಏನ್ ತಗೊಂಡು ಹಿಂಗ್ ಓದ್ತಿದ್ರೆ ಅನೌನ್ಸ್ ಬೇರೆ ಮಾಡಿಬಿಟ್ಟಿದ್ದಾರೆ. ಯಾರೋ ಒಬ್ಬ ಗಣ್ಯ ಅತಿಥಿ ಬರ್ತಾರೆ, ನೀನು ಬಾಣ ಹುಲಿ ಅಣ್ಣ ಅಂತ ಹೇಳ್ಬಿಟ್ರು. ಹುಲಿನೂ ಬಂದ. ಏನೋ ಮಾಡ್ತಾರೆ ಇವರು ಅಂತ ಅವ್ನು ಸ್ವಲ್ಪ ಡೌಟಲ್ಲೇ ದೂರದಲ್ಲೇ ನಿಂತ್ಕೊಂಡ. ಅವನ್ ಎಷ್ಟಾದ್ರೂ ಬೆಕ್ಕನ್ ಜಾತಿ, ಸ್ವಲ್ಪ ಅಲ್ಫಾ ಜಾತಿ, ಸ್ವಲ್ಪ ದೂರಕ್ಕೆ ನಿಂತ್ಕೊಂಡ. ಎಷ್ಟೊತ್ತಾದ್ರೂ ಪ್ರಾರ್ಥನೆ ಮುಗಿತಿಲ್ಲ. ಇವ್ರೇನೋ ಮಾಡ್ಕೊಳ್ಳಿ, ಅನೌನ್ಸ್ಮೆಂಟ್ ಮಾಡ್ಕೊಳ್ಳಿ. ಆಮೇಲೆ ಕೋತಿ ಬಂದಿದ್ದ, ಬೇರೆ ಬೇರೆ ತೋಳುಗಳು ಬಂದಿದ್ವು. ಮಹಾರಾಜ ಅಲ್ಲಿ ಪೂಜೆಲೇ ಇದ್ದಾನೆ. ಏನು ತನ್ನ ಸ್ಥಾನವನ್ನ ಬಿಟ್ಟುಕೊಳ್ಳಲಿಕ್ಕೆ ಯುವರಾಜರನ್ನ ಅನ್ನತಕ್ಕಂಥದ್ದು ಇವನಿಗೆ ಮಾತ್ರ ಹೇಳಿರೋದು. ಏನೋ ಕರೆಸಿದಾರೆ ಅಂತೆ, ಏನೋ ಸಭೆ ಅಂತೆ, ಎಷ್ಟೊತ್ತೆ ಇನ್ನೂ ಪೂಜೆ ಮಾಡ್ತಾರೆ, ಆಮೇಲೆ ಕರಿತೀನಿ ಹೋಗೋ ಹತ್ರ ಸನ್ನೆ ಮಾಡ್ದ. ಎಲ್ಲರೂ ಹೊಂಟೋದ್ರು. ಇವನ್ ಮಾತ್ರ ಅವನೇ ಹೋರಿ ಗಲಾಢವಾಗಿ ತಿಂದು 1-2 ಕಟ್ಟು ಹುಲ್ಲು ಹಾಕ್ಸ್ದ. ತಿಂತ ಅವನೇ ಖುಷಿ. ಇನ್ನೇನಂತ ಮರ್ತಿದ್ದ. ಎದ್ಗಡೆಯಿಂದ ಬಂದು ಒಂದೇ ಹಾಕಿ ಏಗ್ರಿ ಹಿಡ್ಕೊಬಿಟ್ಟ, ಬಿದ್ದೋಗ್ಬಿಟ್ಟ. ಹಂಚ್ಕೊಂಡು ಅಚ್ಚುಕಟ್ಟಾಗಿ ತಿಂದ್ಬಿಟ್ರು. ಇವತ್ತು ಹೀಗೆ ನಿಮ್ಮನ್ನ ಯಾವುದೋ ರೂಪದಲ್ಲಿ, ಚೀಟಿ ರೂಪದಲ್ಲಿ, ಬ್ಯಾಂಕ್ ರೂಪದಲ್ಲಿ ನೀವು ಇವತ್ತು ಬಹುದೊಡ್ಡ ಹಗರಣ ಹೊಂದಿದೆ. ನೀವು ನಂಬ್ತೀರಾ? ನೀವೆಲ್ಲ ಲೋನ್ ತಗೋತೀರಲ್ವಾ, ಇನ್ಶೂರೆನ್ಸ್ ತಗೊಳ್ಳಿ ಅಂತಾರೆ ನೋಡಿ. ಸ್ವಾಮಿ ಏನಕ್ಕೆ ಸ್ವಾಮಿ ಇನ್ಶೂರೆನ್ಸು? ಏನಕ್ಕೆ ಸ್ವಾಮಿ ನಮ್ಮ ಹತ್ರ 1 ಲಕ್ಷ 2 ಲಕ್ಷ ಅಂತ ನಾವು ಒಂದು ಫ್ಲಾಟ್ ತಗೊಂಡ್ರೆ ಇನ್ಶೂರೆನ್ಸ್ ದುಡ್ಡು ಅಂತ ತೆಗಿತೀರಿ?
ಯಾರೂ ಸುಪ್ರೀಂ ಕೋರ್ಟ್ ಹತ್ರ ಬಂದು ನಿಂತಿಲ್ಲ, ಅಂಥದ್ದೊಂದು ಕೇಸ್ ಹಾಕಿಲ್ಲ. ನನ್ನ ಕಷ್ಟಾರ್ಜಿತ ದುಡ್ಡು ನಾನು ಲೋನ್ ಮಾಡ್ತಿದ್ದೇನೆ, ಕಟ್ಟಿಲ್ಲ ಅಂದ್ರೆ ಆಲ್ರೆಡಿ 20% 30% ಡೌನ್ ಪೇಮೆಂಟ್, ಮನೇನು ಸೀಸ್ ಮಾಡ್ತೀರಾ, ಕಟ್ಟಿಲ್ಲ ಅಂದ್ರೆ ನಾನು ಹೆಂಡತಿನ ಆಕೆ ಕಟ್ಟಬೇಕು ಅಂತ ಹೇಳ್ತೀರಿ. ಇದೆಲ್ಲ ಇದೆ. ಜಾಯಿಂಟ್ ಇದ್ರೇನೆ ಇವತ್ತು ಅನ್ನೋದನ್ನು ಮಾಡ್ಬಿಟ್ಟಿದ್ದೀರಿ. ಸರಿ, ಮತ್ತ್ಯಾಕೆ ಲೋನ್ ಯಾರಾದ್ರೂ ಕೇಳ್ತಿದ್ದೀರಾ? ನೀವು 50 ಲಕ್ಷ ಲೋನ್ ತಗೊಂಡ್ರೆ 1.5 ಲಕ್ಷ, 1ರಿಂದ 1.5 ಲಕ್ಷ ನೀವು ಲೋನ್ ಕಟ್ ಮುಗಿಸಿದ್ಮೇಲೆ ನಿಮ್ ಕೈಗೆ ಎಷ್ಟು ಬರುತ್ತೆ ಗೊತ್ತಾ? 5,000 ರೂಪಾಯಿ ಕೂಡ ಬರಲ್ಲ. ಮತ್ತೇನಕ್ಕೂ ತಗೊಂಡ್ರಿ ನನ್ನ ದುಡ್ಡು? 10 ವರ್ಷದಿಂದ ನನ್ನ 1.5 ಲಕ್ಷ ಇನ್ಶೂರೆನ್ಸ್ ದುಡ್ಡು ಏನು ಮಾಡಿದ್ರಿ? ಯಾಕೆ? ವಾಪಸ್ ಕೊಡಪ್ಪ, ತೀರ್ಸ್ಬಿಟ್ಟಿದ್ದೀನಿ. ಇದು ವಾಪಸ್ ಕೊಡಲ್ಲ ಅಂತ ಮೊದಲೇ ಹೇಳ್ಬಿಟ್ಟು ತಗೊಂಡ್ಯಾ? ನೀನ್ ಏನಕ್ಕೆ ತಗೊಂಡೆ? ಮತ್ತಿನ್ನೇನಕ್ಕೆ ನನ್ನ ಪತ್ನಿಯ ಮೇಲೆ ಹೋಗ್ತೀಯ, ಇಲ್ಲ ನನ್ನ ಗಂಡನ ಮೇಲೆ ಹೋಗ್ತೀಯ? ನನ್ನ ಹೆಂಡತಿ ಮೇಲೆ ಲೋನ್ ಇದೆ, ಆಕೆ ಇಲ್ಲ, ಆಕೆ ಕಟ್ಲಿಲ್ಲ, ನನ್ನವರೆಗೂ ಬರ್ತಿರಲ್ಲ. ಮತ್ತೆ ಇನ್ಶೂರೆನ್ಸ್ ತಗೊಳ್ಳಿ, ಇನ್ಶೂರೆನ್ಸ್ ಕಂಪ್ನಿ ಹತ್ರ ಹೋಗಿ, ಕಟ್ಲಿಲ್ಲ ಸ್ವಾಮಿ ಅವ್ನು ತೀರ್ಕೊಬಿಟ್ಟ ಅಂತ. ಬಹುದೊಡ್ಡ ಹಗಲು ದರೋಡೆ ನಡೆಯುತ್ತಿದೆ, ವಿಚ್ ಯು ಆರ್ ನಾಟ್ ಅಬ್ಸರ್ವಿಂಗ್. ಈ ತರನೇ ರೋಡ್ ಟ್ಯಾಕ್ಸ್ ತಗೋತಿದ್ದಾರೆ. ಒಂದು ಬೈಕ್ ತಗೊಂಡ್ರೆ, ಹೌದಲ್ವರಾ? ರೋಡ್ ಟ್ಯಾಕ್ಸ್ ನೀವು ಇಮಿಡಿಯೇಟ್ ಕಟ್ಬೇಕು. 10%, 20%, 30% ಇದೆ. ಡನ್. ಟೋಲ್ ಟ್ಯಾಕ್ಸ್ ಏನಕ್ಕೆ ಸ್ವಾಮಿ? ಅದೇ ದುಡ್ಡಲ್ಲಿ ತಾನೇ ನೀವು ರೋಡ್ ಹಾಕ್ತಿದ್ದೀರಿ. ನೋಡಿ, ಇದೆಲ್ಲ ದೇ ನೋ. ಕರ್ನಾಟಕ ದಮನಕ ಸಿಕ್ಕಾಕೊಂಡಿರೋದು ಪಾಂಡುರಂಗ. ಈ ಗ್ರಹಗಳ ಪರಿಚಯದ ಕುಜರಾಹು ಸಂಧಿ, ಗುರು ಅಲ್ಲಿ ನೋಡಿ, ಗುರು ಪುಷ್ಯಾಮೃತ ಯೋಗವಿದ್ರು ನಾವು ಕರೆಕ್ಟ್ ಆಗಿದ್ರು ನಮ್ಮನ್ನು ಅನುಭವಿಸಲಿಕ್ಕೆ ಬಿಡುತ್ತಿಲ್ಲ, ಕೊಡುತ್ತಿಲ್ಲ, ಮಾಡುತ್ತಿಲ್ಲ. ಇದೆಲ್ಲ ನಡೀತಿದೆ ಮಕ್ಕಳೇ. ವೆರಿ 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 ಕೇರ್ಫುಲ್. ಬರೋಣ ಇನ್ನಷ್ಟು ವಿಚಾರಗಳು ತಗೊಂಡು ಈ ವಾರದ ಭವಿಷ್ಯ ಬರೋಣ. ಒಂದು ಪುಟ್ಟದಾಗಿ ಯಾವ್ಯಾವ ರಾಶಿಗೆ ಈ ವಾರ ಹೇಗಿದೆ ಅನ್ನತಕ್ಕಂಥದ್ದು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೇಷರಾಶಿ. ಈ ವಾರ ಸೂಪರ್. ಅಧಿಕಾರಂ ಗ್ರಹಂ ಒಂಥರ ದರ್ಪಂ ವಿಜಯಂ ಗೆಲುವು. ಸುಖದಲ್ಲಿ ಗುರು ಶುಕ್ರ ಬುಧ. ದಿಢೀರ್ ಲಾಭ, ಹೆಸರು, ಕೀರ್ತಿ, ಪ್ರತಿಷ್ಠೆ. ಟ್ರಾವೆಲ್ಸ್ ಅಲ್ಲಿದ್ದೀರಿ. ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಮೆಡಿಕಲ್ ಇಂಡಸ್ಟ್ರಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ, ಫಾರ್ಮಸಿ ಇಂಡಸ್ಟ್ರಿ, ರಸಾಯನ, ರಸಗೊಬ್ಬರ, ಇಂಥ ಒಂದು ಇಂಡಸ್ಟ್ರಿ, ಮೆಟಲ್ಸ್ ಇಂಡಸ್ಟ್ರಿ, ಬಂಗಾರದ ಇಂಡಸ್ಟ್ರಿ, ಆರ್ನಮೆಂಟ್ಸ್ ಇಂಡಸ್ಟ್ರಿ, ಪಾಲಿಶಿಂಗ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ. ಸೂಪರ್ಬ್ ಆಗಿರ್ತಕ್ಕಂಥ ಒಂದು ವಾರ. ನಿಮ್ಮ ಮಾತೆ ನಿಮಗೆ ಬೆಂಕಿ, ಎಚ್ಚರಿಕೆ. ನಿಮ್ಮ ಮಾತೆ ನಿಮಗೆ ಬೆಂಕಿ. ಏನೋ ಮಾತಾಡ್ಬಿಡ್ತೀರಿ, ತಪ್ಪಾಗಿ ತಿಳ್ಕೊಬಿಡ್ತೀರಿ, ತಪ್ಪಾದ ಜಡ್ಜ್ಮೆಂಟು, ತಪ್ಪಾದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಕೆಲವೊಂದುಂಟು. ಎಚ್ಚರಿಕೆ. ಮಾತು ಬೇಡ, ಜಗಳ ಬೇಡ, ಮೌನ್. 11ನೇ ಮನೆ ರಾಹು ಮಕ್ಕಳೇ. ಏನಿದನ್ ಗೊತ್ತಾ? ಆ ಒಂದು ಮನೆಯಲ್ಲಿ ದುಷ್ಟಗ್ರಹಗಳು ಕುಳಿತುಕೊಂಡ್ರೆ ದುಷ್ಟತನದ ಪರಮಾವಧಿಯಿಂದಲೂ ಕೂಡ ದೋಚತಕ್ಕಂಥದ್ದಾಗುತ್ತದೆ. ಕೇಳ್ತಿರ್ತೀರಿ,
ಪೊಲೀಸ್ ಅಧಿಕಾರಿಗಳೇ ಲಂಚ ತಗೋಬಿಟ್ರು, ಪೊಲೀಸ್ ಅಧಿಕಾರಿಗಳೇ ಸಿಕ್ಕಾಕೋಗ್ಬಿಟ್ರು, ದಕ್ಷ ಅಧಿಕಾರಿಗಳು, ಅವರಿಂದ ಇಂಥದ್ದಾಗ್ಬಿಡ್ತಾ? ಕ್ರೈಮ್ ಆಫೀಸರೇ ಇನ್ವಾಲ್ವ್, ದರೋಡೆಗೆ ಅಂತೆಲ್ಲ. ಈ ರೀತಿಯ ಭಾವ, ತುಂಬಾ ಅಧಿಕಾರ ದುರುಪಯೋಗ ಆಗತಕ್ಕಂಥದ್ದುಂಟು, ಆಲೋಚನೆ ದುರುಪಯೋಗಕ್ಕೆ ಕರ್ಕೊಂಡು ಬಂದು ನಿಲ್ಲಿಸ್ತಕ್ಕಂಥದ್ದುಂಟು. ವೆರಿ ಕೇರ್ಫುಲ್. ನಿಮ್ಮನ್ನ ತುಂಬಾ ಗಮನಿಸ್ತಿದ್ದಾರೆ, ತುಂಬಾ ನೆನ್ಪಿಟ್ಕೊಳ್ಳಿ, ತುಂಬಾ ಕೆಲವರು ಗಮನಿಸ್ತಿದ್ದಾರೆ. ವೆರಿ ಕೇರ್ಫುಲ್, ವೆರಿ ವೆರಿ ಕೇರ್ಫುಲ್. ದುಡುಕ್ಬೇಡಿ, ಮಾತಾಡಬೇಡಿ, ಯುದ್ಧಕ್ಕೆ ಹೋಗ್ಬೇಡಿ. ಶಕ್ತಿ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ದುಡ್ಡು ಕೊಟ್ಟಿದ್ದಾನೆ. ತುಂಬಾ ಒಳ್ಳೆ ಒಂದು ವಾರ, ಅದನ್ನು ಸದುಪಯೋಗ ಮಾಡ್ಕೊಳ್ಳಿ. ವೃಷಭ ರಾಶಿ, ಮೈನಿಂಗ್, ಅಗ್ರಿಕಲ್ಚರ್, ನೀರಾವರಿ, ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್, ಮೆಟಲ್ಸು, ಸ್ಟೀಲು, ಸಿಮೆಂಟು, ಕಬ್ಬಿಣ, ಹಾರ್ಡ್ವೇರು, ಎಲೆಕ್ಟ್ರಿಕಲ್ಲು, ಎಲೆಕ್ಟ್ರಾನಿಕ್ಸು, ಚಿಪ್ಸ್ ಇಂಡಸ್ಟ್ರಿ, ಆಟೋಮೊಬೈಲ್ ಇಂಡಸ್ಟ್ರಿ, ವೆಹಿಕಲ್ ಇಂಡಸ್ಟ್ರಿ, ಸರ್ವಿಸ್ ಇಂಡಸ್ಟ್ರಿ, ಬೆಂಕಿ ಇಲಾಖೆ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಜೈಲು ಇಲಾಖೆ, ಭೂಸೇನಾ ಇಲಾಖೆ, ಗುಡ್ಡಗಾಡುಗಳಲ್ಲಿ ಬಾರ್ಡರ್ ಪೊಲೀಸ್ ಆಗಿರ್ತಕ್ಕಂಥವ್ರು, ರಕ್ಷಣಾ ಅಧಿಕಾರಿಗಳಾಗಿ ಅಲ್ಲಿರ್ತಕ್ಕಂಥವ್ರು. ಒಂದು ಅದ್ಭುತವಾದಂತಹ ಒಂದು ವಾರ. ಸೂಪರ್. ಮಾಧ್ಯಮದಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಯೂಟ್ಯೂಬ್ ಚಾನೆಲ್ಗಳಲ್ಲಿದ್ದೀರಾ, ಪ್ರೊಡ್ಯೂಸರ್ ಆಗಿದ್ದೀರಾ, ಫಿಲ್ಮ್ ಪ್ರೊಡಕ್ಷನ್ ಅಲ್ಲಿದ್ದೀರಾ, ಚೆನ್ನಾಗಿದೆ. ಬಟ್ ನಿಮ್ಮ ಮನೇಲಿ ಕುಜ ಕುಳಿತಿರೋದು ನಂಗೆ ಸ್ವಲ್ಪ ಭಯ. ಅದ್ರ ಮೇಲೆ ರಾಹು ದೃಷ್ಟಿ 100%. ಏನಾದ್ರೂ ಹೆಲ್ತ್ ಇಶ್ಯೂಸ್ ಚೆಕಪ್ ಮಾಡ್ಕೊಳ್ಳಿ. ತುಂಬಾ ಒಂದು ಯುದ್ಧ, ಕಲಹ, ಎಸ್ಪೆಷಲಿ ಈ ಒಂದು ಕೆಲವ್ರಿಗೊಂದು ಹುಚ್ಚಿರುತ್ತೆ. ನಾನು ದೊಡ್ಡವನ್ ಗೊತ್ತಾ ಅಂತ ಹೇಳ್ಬಿಟ್ಟು ಈ ಗನ್ ಲೈಸೆನ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಇನ್ನು ಕೆಲವ್ರು ಕತ್ತಿ ಇಟ್ಕೊಂಡು ಕೂತಿರ್ತಾರೆ, ನಾನು ರೌಡಿ ಕಣೋ ಅನ್ನೋದು. ಕೆಲವರು ಹಾವುಗಳ ಜೊತೆಲಿ ಆಟ ಆಡ್ತಿರ್ತಾರೆ, ನಾನು ಎಕ್ಸ್ಪರ್ಟ್, ಉರಗ ತಜ್ಞ. ಒಬ್ಬ ಅದೇ ಮಾಡಿದ್ದಾನೆ, ಉರಗ ತಜ್ಞ, ಅದಕ್ಕೆ ಮುತ್ತಿಟ್ಟಿದ್ದಾನೆ, ಒಂದೇ ಸಲ ಏಟು. ಅಮ್ಮ ಅಪ್ಪ ಅಂತ ಬೈಕ್ ಎತ್ಕೊಂಡು ಹೋಗೋಷ್ಟು ಬೈಕಿಂದನೇ ಬಿದ್ದು ಹೋಗ್ಬಿಟ್ಟಿದೆ. ನೆವರ್ ಪ್ಲೇ ವಿತ್ ಬೆಂಕಿ. ನನಗೆ ಗೊತ್ತಿದೆ. ಬೈಕ್ ರೈಸರ್ಗಳು ಅಲ್ಲಿ ನೋಡಿ, ಕಾರ್ ರೇಸರ್ಗಳು ಅಲ್ಲಿ ನೋಡಿ, ಅತಿ ವೇಗ, ಅಪಘಾತ, ಅನಾಹುತ, ಈ ಥರದ್ದು ಸ್ವಲ್ಪ ಉಂಟು. ಸುಬ್ರಹ್ಮಣ್ಯ, ನರಸಿಂಹ, ಇಂಥ ಒಂದು ಕ್ಷೇತ್ರಗಳಿಗೆ ಹೋಗೋದು, ದುರ್ಗಾ ಕ್ಷೇತ್ರ, ಅಮ್ಮ ಈ ಶಕ್ತಿ ಒಳ್ಳೇದಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಶಕ್ತಿ ಕೊಡಮ್ಮ ಅಂತಕ್ಕಂಥ. ದೇವಕ್ಷೇತ್ರ ನಿರ್ಮಾಣ ತುಂಬಾ ಒಳ್ಳೇದು, ಅಂತ ಒಂದು ಇದಕ್ಕೆ ಬಳಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿ, ವಿಪರೀತ ರಾಜಯೋಗ. ಏನ್ ಬೇಕಾದ್ರೂ ತಗೊಂಡೋಗಿ ನಿಲ್ಸುತ್ತೆ, ಇಲ್ಲ ದಬ್ಬ ಹಾಕ್ಬೋದು. ಯಾಕಂದ್ರೆ ಕುಜ 12, ರಾಹು ಭಾಗ್ಯದಲ್ಲಿ ವಿಪರೀತ ಬಲದಲ್ಲಿ ಕೂತಿದ್ದಾನೆ, ಭಾಗ್ಯಾಧಿಪತಿ ದಶಮದಲ್ಲಿ ಕುಳಿತಿದ್ದಾನೆ. ಅವನ ಮೇಲೆ ಗುರುದೃಷ್ಟಿ, ಗುರು ಎಳ್ಕೊಂಡು ಶುಕ್ರ ಬುಧ ವಿಪರೀತ. ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ನವರತ್ನ, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ಪಬ್ಲಿಕ್ ಫಿಗರ್, ಪಬ್ಲಿಕ್ ಸರ್ವಿಸ್, ರಾಜಕೀಯ ತಂತ್ರಗಾರಿಕೆ, ಚಾಣಾಕ್ಷತೆ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ. PRO ಆಗಿದ್ದೀರಾ, ಪರ್ಸನಲ್ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್, ಫೈನಾನ್ಸ್ ಮಾಡ್ತಿದ್ದೀರಿ, ಲೆಂಡಿಂಗ್ ಬಿಸ್ನೆಸ್, ಫಂಡಿಂಗ್ ಬಿಸ್ನೆಸ್, ವೆಂಚರ್ ಕ್ಯಾಪಿಟಲಿಸ್ಟ್, ಚಾರ್ಟರ್ಡ್ ಅಕೌಂಟೆಂಟ್, ಸ್ಟ್ರಾಟಜಿಕ್, ರಿಸ್ಕ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಇಂಟೀರಿಯರ್, ಅಲಂಕಾರ, ಡೈಮಂಡ್, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ ಮಿಥುನ. ಬಟ್ ದೂರ ಪ್ರಯಾಣ, ಮನೆ ಕಟ್ಟೋದು, ಜಾಗ ತಗೊಳ್ಳೋದು, ಗೌರ್ಮೆಂಟ್ ಇಂದಲೂ ತಲೆನೋವಿದೆ, ಟ್ಯಾಕ್ಸ್ ಮುಚ್ಚಿಟ್ಟಿದ್ರೆ ನಿಮ್ ದಂಡಯಾತ್ರೆ ಆಗ್ಬಿಡ್ತೀರಿ. ರಾಹು ಬೇರೆ ಕುಜನನ್ನ 12ನೇ ಭಾವದಲ್ಲಿ ಇದ್ದಾನೆ. ಈಸ್ ಆಸ್ಪೆಕ್ಟಿಂಗ್ ಯುವರ್ 6th and 7th. ನಿಮ್ ಶತ್ರುಗಳು ಬಲವಾಗಿಯೂ ಇದ್ದಾರೆ. ನಿಮ್ ಜೊತೆಲಿರೋರೆ ನಿಮ್ ಬಗ್ಗೆ ಎಲ್ದಿದ್ದೆಲ್ಲ ತೆಗೆದಾಕ್ಬಿಡ್ತಾರೆ. ಹುಷಾರ್. ದೊಡ್ಡವರಾಗಿದ್ರೆ, ರಾಜಕಾರಣಿಗಳಾಗಿದ್ರೆ ಕೆದಕೊಂಡು ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ಜಾಗ್ರತೆ. ಕರ್ಕಾಟಕ ರಾಶಿ, 11ನೇ ಮನೆ ಕುಜ, ಗುರು ನಿಮ್ ಮನೆಯಲ್ಲಿ, ಶುಕ್ರ ನಿಮ್ ಮನೆಯಲ್ಲಿ, ಬುಧ ನಿಮ್ ಮನೆಯಲ್ಲಿ, ಸೂರ್ಯ ಒಬ್ಬ ಆತ್ಮಕಾರಕ 12ನೇ ಮನೇಲಿ ಮಲಗಿದ್ದಾನೆ. ಸೊ ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ತಂದೆಯ ಆರೋಗ್ಯ, ತಂದೆಯ ಜೊತೆ ವ್ಯವಹಾರ, ತಂದೆಯ ಜೊತೆ ಮಾತುಕತೆ,
ಇವುಗಳನ್ನ ನೋಡ್ಕೊಳ್ತಕ್ಕಂಥದ್ದು ಸ್ವಲ್ಪ ನೋಡ್ಕೊಳ್ಳಿ. ಗೌರ್ಮೆಂಟ್ ಕೆಲಸ, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಟೆಂಡರ್, ಇಲ್ಲ ಸ್ವಂತ ವ್ಯವಹಾರ, ವ್ಯವಸಾಯ ಇರೋರು ಕೂಡ ಸ್ವಲ್ಪ ಖರ್ಚುಗಳು ವಿಪರೀತ. ದುಡಿದಿದ್ದೆಲ್ಲ ಖರ್ಚು ಮಾಡ್ಲಿಕ್ಕೆ ಅಲ್ಲೊಂದು ಶಕ್ತಿಯೂ ಕೊಟ್ಟಿದ್ದಾನೆ. ಅಲ್ಲಿ ನೋಡಿ, 2ನೇ ಮನೆಯವನು 12ನೇ ಮನೆಯಲ್ಲಿ, 12ನೇ ಮನೆಯವನು ಲಗ್ನದಲ್ಲಿ. ಸೊ ನೀವು ಕೂಡ ಅದೇ ತರದ ನಿಮಗೆ ನೀವೇ ಒಂದು ಖರ್ಚು, ಉಳಿತಾಯ ಅನ್ನೋದೇನು ಗೊತ್ತರ ಮಕ್ಕಳೇ? ಹೊಟ್ಟೆಗೆ ತಿಂದೆ ಬಟ್ಟೆ ಹಾಕದೆ ಉಳಿತಾಯ ಇಲ್ಲ. ತಿಂದು ಅನಗತ್ಯ ಖರ್ಚು ಬೇಡ, ಅನಗತ್ಯ ಲಕ್ಸುರಿ ಬೇಡ. ಇನ್ನೊಂದು ವಾರ, ಇನ್ನೊಂದು ತಿಂಗಳು ಈ ತರ ಪೋಸ್ಟ್ಪೋನ್ ಮಾಡ್ಕೊಂಡು ಬನ್ನಿ. ಏನೋ ಒಂದು ದೊಡ್ಡ ವಸ್ತು ತಗೋಬೇಕು, ಅದು ನಿಜವಾಗ್ಲೂ ನಮಗೆ ಬೇಕಾ ಬೇಡವಾ, ಅದರ ಬಳಕೆ ಇದೆಯಾ ಇಲ್ವಾ, ಈ ಸದ್ಯಕ್ಕೆ ಇಮ್ಮಿಡಿಯೇಟ್ ಅದರ ನೆಸೆಸಿಟಿ ಇದೆಯಾ, ಏನು ಬೇಡ. ಒಂದು ಮದುವೆ, 21ನೇ ವಯಸ್ಸಿಗೆ ಮದುವೆ ಆಗ್ಬೇಕು, ಹೌದಲ್ವರ? ಸರಿ, ನಾನೇನೋ ಓದ್ತೀನಿ, ಲೋನ್ ತೆಗೆದು ಓದಬೇಕು. ಸರಿ, ನಿಜವಾಗ್ಲೂ ಅದರ ನೆಸೆಸಿಟಿ ಇದೆಯಾ? ಲೋನ್ ತಗೊಂಡು ಸಾಲ ತೀರ್ಸೋ ಮಟ್ಟಕ್ಕಿದ್ದೀನ? ಅಕಸ್ಮಾತ್ ಹೆಚ್ಚು ಕಮ್ಮಿ ಆಯ್ತು, ಅಮ್ಮ ಅಪ್ಪ ಒಂದು ಸಣ್ಣ ಗೂಡು ಇಟ್ಕೊಂಡಿದ್ದಾರೆ, ಅದ್ರ ಮೇಲೆ ಲೋನ್ ತೆಗೆದು ಬಿಟ್ರೆ ಅವ್ರ ಗತಿ ಹೇಗೆ? ನಾಳೆ ಕಟ್ಲಿಲ್ಲ ಅಂದ್ರೆ ಅವ್ರು ರೋಡಿಗೆ ಬರ್ತಾರ? ಇವೆಲ್ಲ ಸಾಧಕ ಬಾಧಕ ಯೋಚನೆ ಮಾಡ್ಬೇಕು ಮಕ್ಕಳೇ. ನೀವು ನಿಮ್ ಸಾಮರ್ಥ್ಯದಲ್ಲಿ ತಗೊಳ್ಳಿ. ಗೆದ್ರು ನಿಮ್ಮದೇ, ಬಿದ್ರು ನಿಮ್ಮದೇ. ಅಮ್ಮ ಅಪ್ಪನನ್ನ ಎಳ್ಕೊಂಡ್ ಬಂದು ನಿಲ್ಲಿಸ್ಬೇಡಿ. ಅಕ್ಕ ತಂಗಿರು, ಅಣ್ಣ ತಮ್ಮದನ್ನ ಎಳ್ಕೊಂಡ್ ಬಂದು ನಿಲ್ಲಿಸ್ಬೇಡಿ. ನಿಮ್ಮ ಒಂದು ಕಯಾಲಿಗೆ, ಹುಚ್ಚುತನಕ್ಕೆ, ಹುಂಬುತನಕ್ಕೆ ಇನ್ನೊಬ್ರಿಗೆ ಭಾರ ಆಗ್ಬಾರ್ದು, ಇನ್ನೊಬ್ರಿಗೆ ಸಂಕಟ ಆಗ್ಬಾರ್ದು ಮಕ್ಕಳೇ. ಪ್ಲೀಸ್ ಕೇರ್ಫುಲ್ ಅಂತದ್ದು ಕಟಕರಾಶಿಯವ್ರಿಗೆ ಸ್ವಲ್ಪ ಉಂಟು. ಬಿಟ್ರೆ ಕಲಾ ಮಾಧ್ಯಮ, ಅಲಂಕಾರ, ಎಂಟರ್ಟೈನ್ಮೆಂಟು, ಹಾಸ್ಪಿಟಾಲಿಟಿ, ಪಬ್ಬು, ಮದುವೆ ಮನೆಗಳು, ಮದುವೆ ಮಾಡಿಸೋದು, ಪೌರೋಹಿತ್ಯ, ಆಗಮ, ವೇದ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವಾರ ಚೆನ್ನಾಗಿದೆ. ಸೂಪರ್. ಇನ್ನು ಸಿಂಹರಾಶಿಗೆ ಲಾಭದಲ್ಲಿ ಸೂರ್ಯ, ನಿಮ್ಮ ಪ್ರಯತ್ನ ಚೆನ್ನಾಗಿದೆ. ದಶಮದಲ್ಲಿ ಕುಜ, ಸೇನಾಪತಿ ಪ್ರಬಲವಾಗಿದ್ದಾನೆ, ಸೂಪರ್. ಆದರೆ ನಿಮ್ಮನ್ನೇನು ಮಾಡದ ಹಾಗೆ ಚೆಕ್ಮೇಟ್ ಆಗಿ ರಾಹುಕೇತು ಕೂತಿದ್ದಾರೆ. ಕೇತು ಇರೋ ಮನೆ ಧ್ವಂಸ, ರಾಹು ಇರೋ ಮನೆ ವೃದ್ಧಿ. ತುಂಬಾ ಜನಕ್ಕೆ ಗೊತ್ತಿಲ್ಲ, ರಾಹುವತ್ ಶನಿ, ಕುಜವತ್ ಕೇತು ಅಂತೇಳಿ. ಸೊ ನಾನು, ನಂದು, ನನ್ನಿಂದ ಅಲ್ಲೊಂದು ಕೊತ ಒಂದು ಭಾವ, ಅಲ್ಲೇನೋ ಒಂದು ಮನೋರೋಗ, ಅಲ್ಲೇನೋ ಸಂಕಟ, ಅಲ್ಲೇನೋ ಒದ್ದಾಡ್ತಿದ್ದೀರಿ, ಅಲ್ಲೇನೋ ಎಳೆದಾಟ, ಇದು ನಡೀತಿರ್ತಕ್ಕಂಥ ಒಂದು ಭಾವ ವಿಶೇಷವಾಗಿ ಸಿಂಹರಾಶಿಯವ್ರು ನಡೀತಿದೆ. ನೀವು ಬಲವಾಗಿದ್ದೀರಿ. ಶತ್ರು ಶುಕ್ರ ಮಲಗಿದ್ದಾನೆ, ಬುಧ ಅಸ್ತಂಗತ ಮಲಗಿದ್ದಾರೆ, ಸೂಪರ್, ತೊಂದರೆ ಏನಿಲ್ಲ. ಗುರು ಒಂಚೂರು, ಅದರಿಂದ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಟ್ರಾವೆಲ್ಸ್ ಅರೇಂಜ್ ಮಾಡ್ಕೊಡೋದು, ಪುಣ್ಯಕ್ಷೇತ್ರ ಅರೇಂಜ್ ಮಾಡ್ಕೊಡೋದು, ವೈದಿಕ ಕಾರ್ಯಗಳು, ಪೂಜೆ ಮಾಡಿಸ್ಕೊಡೋದು, ದಾರಿ ತೋರಿಸ್ಕೊಡೋದು, ಜ್ಯೋತಿಷ್ಯ, ಪೌರೋಹಿತ್ಯ, ಆಗಮ, ವೇದ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಮೆಷಿನರಿ ಕನ್ಸಲ್ಟೆಂಟ್, ಲೀಗಲ್ ಕನ್ಸಲ್ಟೆಂಟ್ ಚೆನ್ನಾಗಿದೆ. ಸಣ್ಣ ಪುಟ್ಟ ವ್ಯಾಪಾರ, ವ್ಯವಹಾರ, ಲೇವಾದೇವಿ ಓಕೆ. ತುಂಬಾ ದೊಡ್ಡ ಹೈ ರಿಸ್ಕ್ ತಗೋಬೇಡಿ, ಯಾಕಂದ್ರೆ ಲಕ್ಷ್ಮಿ ಮಲಗಿದಾಳೆ. ವಿಪರೀತ ರಾಜಯೋಗವೇ, ಅದು ಕೂಡ ನೆನ್ಪಿಟ್ಕೊಳ್ಳಿ. ಬಟ್ಟೆ ದುಡ್ಡು ಬರುತ್ತೆ, ತಗೊಂಡೋಗ್ಬಿಟ್ಟು ಹಿಂಗೇ ನಿರಂತರವಾಗಿರುತ್ತೆ ಅಂತ ಹೇಳ್ಬಿಟ್ಟು ನಂಬಿಬಿಟ್ಟು ನಾವ್ ಇನ್ನೊಂದೇನೋ ಒಂದು ಮಾಡ್ಕೊಬಿಡ್ತೇವೆ. ಯಾರು 10% ಮೇಲೆ ರಿಸ್ಕ್ ತೆಗೆದುಕೊಳ್ಳಬೇಡಿ. 10% ಮೇಲೆ ರಿಸ್ಕ್ ತೆಗೆದುಕೊಳ್ಳಬೇಡಿ, ಜಾಗ್ರತೆ. ನಮ್ಮ ಆದಾಯ 1 ಲಕ್ಷ, 10,000 ರೂಪಾಯಿ ರಿಸ್ಕ್ ತಗೋತಾನಪ್ಪ, ಅದು ತಪ್ಪೆ. ಆದ್ರೂ 10,000, ಸೊ ಒಂದ್ 3 ಲಕ್ಷ ಬರುತ್ತೆ ಅಂದ್ರೆ ಒಂದ್ 30,000 EMI ಕಟ್ತೇನೆ, ಡನ್. ಒಂದ್ 10 ಲಕ್ಷ ಬರುತ್ತೆ ಅಂದ್ರೆ 1 ಲಕ್ಷ EMI ಕಟ್ತೇನೆ. ಅಂಥದ್ದೇನಾದ್ರೂ ಒಂದು ತಗೋತೇನೆ. ಭೂಮಿ, ಮನೆ, ಜಾಗ ಓಕೆ, ಬಟ್ ಡಿಪ್ರಿಸಿಯೇಷನ್ ಆಗ್ತಕ್ಕಂಥದ್ದು ಗೋಲ್ಡ್ ತೆಗೆದಿಟ್ಕೊಂಡಿರಿ, ಪರವಾಗಿಲ್ಲ. ಡೈಮಂಡ್ ಎಲ್ಲ ತಗೋಬೇಡಿ, ನಮಗ್ ಜಡ್ಜ್ಮೆಂಟ್ ಮಾಡೋಕೆ ಆಗಲ್ಲ ಡೈಮಂಡ್ನ. ಪ್ಯೂರ್ ಗೋಲ್ಡ್ ತೆಗೆದಿಟ್ಕೊಳ್ಳಿ, ಗೋಲ್ಡ್ ಕಾಯಿನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಅಂಥದ್ದು ಮಾಡ್ತಕ್ಕಂಥದ್ದು ಮಾಡಿ. ಸಿಂಹರಾಶಿ ಎಲ್ರಿಗೂ ಹೇಳ್ತಿದ್ದಾನೆ, ಯಾಕಂದ್ರೆ ಶುಕ್ರ, ಬುಧ, ಗುರು ಸೇರಿರ್ತಕ್ಕಂಥದ್ದು. ಅದು ಬಿಟ್ಬಿಟ್ಟು ಸುಮ್ಮನೆ ಫರ್ನಿಚರ್ ಮೇಲೆ ಹಾಕಿದ್ದಾನೆ, ಲ್ಯಾಪ್ಟಾಪ್ ಮೇಲೆ ಹಾಕಿದ್ದಾನೆ, ಕಂಪ್ಯೂಟರ್ ತಗೊಬಂದಿದ್ದಾನೆ,
ನನ್ನ ಸಿಂಗಾಪುರಿಂದ ನನ್ನ ಸ್ನೇಹಿತರು ಒಂದು 2 ಒಳ್ಳೆ ಸಿಸ್ಟಮ್, ಟಚ್ ಸಿಸ್ಟಮ್ 10 ವರ್ಷದ ಹಿಂದ್ಗಡೆ ನಾನು ಅಂದ್ಕೊಳ್ಳೋದು ಹೈಯೆಸ್ಟ್ ಕಾನ್ಫಿಗರೇಷನ್ದು, ನಂಬರ್ 1 ಕಾನ್ಫಿಗರೇಷನ್ದು ತಂದು ಸಿಸ್ಟಮ್ ಅನ್ನ ಕೊಟ್ಟಿತ್ತು. ಬಳಸ್ತಿರ್ತಾನೆ ಮನೇಲಿ. ಇನ್ನೊಂದು ಅದೇನೋ ಪ್ರಾಬ್ಲಮ್ ಆಯ್ತು, ನಾವು ನಂಬಲ್ಲ. 5,000 ಕೊಡಲ್ಲ ಅಂದ್ಬಿಟ್ರು. ಏನೋ ಇದು ಅಷ್ಟು ಲಕ್ಷಗಳು ಸುರಿದು ತಂದಂತ ಕಂಪ್ಯೂಟರ್. ಇಲ್ಲ ಸರ್, ಔಟ್ಡೇಟೆಡ್ ಸರ್, ಇಟ್ಸ್ ಓವರ್ ಸರ್, ಬೇಕಾದ್ರೆ ಅದರಲ್ಲಿರೋ ಒಂದು ಹಾರ್ಡ್ ಡಿಸ್ಕ್ ತೆಗೆದು ಕೊಟ್ಬಿಡ್ತೇವೆ ಇದನ್ನ ಅಷ್ಟೇ ಅಂತ. ಎಲ್ಲಿಯ 1.5 ಲಕ್ಷ 2 ಲಕ್ಷದ ಕಂಪ್ಯೂಟ್ರು, ಎಲ್ಲಿಯ 5,000 ರೂಪಾಯಿ. ಯೋಚನೆ ಮಾಡಿ ನೋಡಿ, ಬೇಸಿಕ್ಗೆ ಇಟ್ಕೋಬೋದೇನೋ. ಅಪ್ಡೇಟೆಡ್ ವರ್ಷನ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸರ್, ಹಾಗೆ ಸರ್, ಹೀಗೆ ಸರ್, ಹಾಗೆ. ಸೊ ಒಂದು ಮೊಬೈಲ್ ಫೋನ್ ಅಂತೆ, ನಿಜವಾಗ್ಲೂ 1 ಲಕ್ಷದ ಒಂದು 15-20 ಸಾವಿರದ ಬೇಕು ನಮ್ಗೆ. ಒಂದು ಮ್ಯಾಕ್ಸಿಮಮ್ 30,000 ತಗೊಳ್ಳಿ. ಅದು ಕೂಡ ತಿಂಗಳ ಸಂಬಳವೇ 30,000 ಅಂದ್ರೆ 30,000 ಫೋನ್ ತಗೊಳಕ್ ಹೋಗ್ಬೇಡಿ. ಅದು ಫೂಲಿಶ್ನೆಸ್. ಒಂದು 10,000 ಏನಕ್ಕೆ ನಮ್ಗೆ 30,000 ಫೋನು ಯಾಕೆ ಬೇಕು? ನೀವು ಬರ್ಕೊಳ್ಳಿ ಮಗು, ಬರ್ಕೊಳ್ಳಿ. ತುಂಬಾ ಜನ ನೋಡಿ, ಮದುವೆಗೆ ಒಂದು ಸೂಟ್ ಹೊಲಿಸ್ತಾರೆ, ಸಫಾರಿ ಹೊಲಿಸ್ತಾರ, 50,000 1 ಲಕ್ಷ. ಸತ್ಯವಾಗ್ಲೂ ಮದುವೆಗೆ ಹಾಕಿದಷ್ಟೇ ಅದಲ್ಲೇ ಇದೆ, ಅದಲ್ಲೇ ಇದೆ, ಹಾಗೇ ಇದೆ. ಯಾರು ಬಳಸ್ತಿಲ್ಲ, ಬಳಸೇ ಇಲ್ಲ. ದೊಡ್ಡದಾಗ 1 ಲಕ್ಷ ಖರ್ಚು ಮಾಡಿ ಹಾಕೊಂಡಿತ್ತು ನೋಡಿ, ಹೊಟ್ಟೆ ಉರಿಯೋದು. 2 ಲಕ್ಷ 5 ಲಕ್ಷ, ಕೆಲವರು 10 ಲಕ್ಷ ಡ್ರೆಸ್ ಎಲ್ಲ ಮಾಡಿಸಿ ಹಾಕೊಂಡಿದ್ದಾರೆ. ಮತ್ತೆ ಹಾಕೋದೆಲ್ಲ ಅದನ್ನ ಮುಟ್ಟೋದು ನೋಡೋದು. ಮದುವೆ ಆಗಿದ್ದು ಮರ್ತು ಬಿಟ್ಟಿದ್ದಾರೆ. ಇವತ್ತು 10ರಲ್ಲಿ 7 ಇಲ್ಲ 8 ಜನಕ್ಕೆ ಡೈವರ್ಸು. ವೆರಿ ಕೇರ್ಫುಲ್. 10ರಲ್ಲಿ ಮಿನಿಮಮ್ 7 ಜನಕ್ಕೆ ಮಕ್ಕಳಾಗಲ್ಲ. ಕೇರ್ಫುಲ್. 10ರಲ್ಲಿ 7 ಜನ ಡೈವರ್ಸ್ ಮಕ್ಕಳ. ಪ್ರತಿ ಮನೆಯಲ್ಲಿ 3 ಜನ ಇದ್ದಾರೆ ಅಂದ್ರೆ 2 ಡೈವರ್ಸ್ ಬರ್ದಿಟ್ಕೊಂಡ್ಬಿಡಿ. ಏನ್ ಮದುವೆ ಮಾಡ್ತೀವಿ, ಆ ಥರ ಖರ್ಚು ಮಾಡ್ತೀವಿ, ಐರಿಸ್ ತಗೋತೇವೆ, ನಿಮ್ ಇಷ್ಟ. ಅದ್ರಲ್ಲಿ ಬೇರೆ ಈ ವೆಡ್ಡಿಂಗ್ ಡೆಸ್ಟಿನಿ ಬನ್ನಿ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದಾರೆ. ಮದುವೆಗಳೇ ನಿಲ್ತಿಲ್ಲ, ಮಕ್ಕಳು ಆಗ್ತಿಲ್ಲ, ಅದ್ರ ಮೇಲೂ ಗಮನ ಇಲ್ಲ. ಮದುವೆ ದಿನನೇ ಓಡೋಗ್ತಿದ್ದಾಳೆ. ಯಾರೋ ಮೆಸೇಜ್ ಕಳ್ಸಿದ್ನಂತೆ ನೋಡಿ, ಆಗಿರೋದು ಪಾಪ. ಆ ಮಗು ತಡಿಲಾರ್ದೆ ಹುಡುಗನ್ಗೂ ಕಳಿಸ್ಬಿಟ್ಟಿರೋದು. ಇವನ್ಗೆ ಇಷ್ಟ ಕೊಡಲ್ಲ ಅಂದ್ಮೇಲೆ ನಮ್ಮ ಹಣೆ ಬರದಲ್ಲಿ ಇಲ್ಲ. ಏನಕ್ಕೆ ಈ ತರ ಅಪಪ್ರಚಾರ ಮಾಡ್ಬೇಕು? ನೋಡಿ, ಅಲ್ಲಿ ಖುಜುರಾಹೋ ಸಂಧಿ ನಡೆದಿರೋದು ಮೈಸೂರಲ್ಲಿ. ಇಡೀ ಕುಟುಂಬವೇ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದೆ ಮಕ್ಕಳ. ಈಗ ಅವನು ತೃಪ್ತಿಯಾ? ಏನ್ ಹೇಳ್ತೀರಿ? ಎಲ್ಲೋ ಪ್ರೀತಿ ಅಂದ್ರೇನೆ ತ್ಯಾಗ. ಅಲ್ಲಿ ನೋಡಿ, ಶುಕ್ರ 12ನೇ ಮನೆ, ಅಲ್ಲಿ ಕುಳಿತಿರೋದೇ ಕಡಗರಾಶಿಲಿ ಗುರು ಜೊತೆ. ನಂದಲ್ಲ, ಎಲ್ಲೋ ಚೆನ್ನಾಗಿರ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಯೋಗಿ ಪಡೆದಿದ್ದ ಯೋಗಿಗೆ. ಸೊ ಜಾಗ್ರತೆ ಸಿಂಹ. ಅಲ್ಲೊಂದು ಪ್ರೀತಿ ವಿಚಾರದಲ್ಲೂ ಕೂಡ ಒಂದು ವಿಫಲ ಉಂಟು, ನೋವುಂಟು, ಸ್ವಲ್ಪ ಜಾಗ್ರತೆ. ಕನ್ಯಾ ರಾಶಿ ಒನ್ ಆಫ್ ದ ಬೆಸ್ಟ್ ವಾರ. ಗುರು ಶುಕ್ರ ಬುಧ ಸೂಪರ್. ಕುಜ ಕೇಂದ್ರದಲ್ಲಿ 3ನೇ ಮನೆ, 9ನೇ ಮನೆ. ಸೂರ್ಯ ದಶಮಸ್ಥಾನ. ಓಹೋ, ಅದೊಂಥರ ಹೆಂಗೆ ಅಂದ್ರೆ, ಪಾಂಡವರು, ಕೃಷ್ಣ, ಬಲರಾಮ ಎಲ್ಲ, ಕರ್ಣನು ಬಂದು ಈ ಕಡೆ ಸೇರ್ಕೊಬಿಟ್ಟ, ದ್ರೋಣಾಚಾರ್ಯ ಬಂದು ಸೇರ್ಕೊಬಿಟ್ಟ, ಭೀಷ್ಮಾಚಾರ್ಯರು, ವಿದುರರು, ಕೃಪಾಚಾರ್ಯರು ಎಲ್ಲರೂ ಅವ್ರಿಗೆ ಬಂದು ಒತ್ತಾಸೆಯಾಗಿ, ಮೊದಲೇ ಕೃಷ್ಣ ಇದ್ದಾನೆ. ಆ ರೀತಿಯ ವಾರ. ಏನು ಬೇಕಾದ್ರೂ ಆಗಬಹುದು. ಕನ್ಯಾ ರಾಶಿಯವರಿಗೆ ಯೂಸ್ ಯುವರ್, ಪ್ಲೇ ದ ಚೆಸ್, ಪ್ಲೇ ದ ಗೇಮ್, ಪ್ಲೇ ದ ಕಾರ್ಡ್. ಸೂಪರ್ಬ್ ಆಗಿರ್ತಕ್ಕಂಥದ್ದು. ತುಂಬಾ ದೊಡ್ಡ ರಿಸ್ಕ್ಗಳಿಗೆ ನಾನು ಒಪ್ಪಲ್ಲ. ಯಾಕಂದ್ರೆ ಶನಿ ಬುಧನ್ ಸಾರದಲ್ಲಿ ಮಂದಗಮನ, ಅಲ್ಲಿ ಕೂತಿದ್ದಾನೆ. ಅವನೇನಿದ್ರು ಕಲ್ಸೋದೆ. ಈಸ್ ಎ 6th ಲಾರ್ಡ್ ಆಫ್ ಯೋರ್ಸ್ ಇಸ್ ಸಿಟ್ಟಿಂಗ್ ಇನ್ 7th. ರಿಮೆಂಬರ್, ನಿಮ್ಮ ಶತ್ರು, ನಿಮ್ಮ ದ್ರೋಹಿ, ಮಿತ್ರದ್ರೋಹಿ, ಬಂಧುದ್ರೋಹಿ, ಋಣ, ದೇಹದ ದ್ರೋಹಿ, ಕಾಯಿಲೆ, ಸಾಲ, ಋಣಂ, ರೋಗಂ, ಎಲ್ಲದಕ್ಕೂ ಅವನು 7ನೇ ಮನೆಯಲ್ಲೇ ಕೂತಿದ್ದಾನೆ. ಸೊ ಅಲ್ಲೊಂದುಂಟು. ಹುಷಾರಾಗಿ ಅನುಭವಿಗಳನ್ನ ಕೇಳಿ ಹೆಜ್ಜೆಡಿ. ಸೂಪರ್. ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಈ ಒಂದು ಮಾಧ್ಯಮ ಪ್ರಪಂಚ, ಡಾನ್ಸ್ ಟೀಚರ್, ಮ್ಯೂಸಿಕ್ ಟೀಚರ್, ಚಿತ್ರಕಲೆ, ಶಿಲ್ಪಕಲೆ,
ಅದ್ಭುತವಾಗಿರ್ತಕ್ಕಂಥ ಒಂದು ವಾರವಾಗಿದೆ. ಚೆನ್ನಾಗಿದೆ. ಗೋಯಡ್ ಮಕ್ಕಳೇ. ಬಲ. ಯಾರ್ಯಾರು ಕನ್ಯಾ ರಾಶಿಯವ್ರು ನಿಮ್ಮ ಮನೇಲಿ ಇರ್ತಾರೋ ಅವ್ರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ, ನೀವು ಅರ್ಧ ಗೆದ್ದಾಗೆ. ಮಹಾಪ್ರಸಾದ. ನಂದಿನ್ ನೋಡಿದ್ರೆ ಶಿವನನ್ನು ನೋಡಿದ ಹಾಗೆ ಅನ್ನತಕ್ಕಂಥದ್ದು ಅಂಥದ್ದೊಂದು ಯೋಗ. ತುಲಾ ರಾಶಿ. ಅಷ್ಟಮದಲ್ಲಿ ಒಂದು ಕುಜ ಇದ್ದಾನೆ. ಸೊ ಯು ಆಲ್ಸೋ ಕೇರ್ಫುಲ್. ಯು ಆರ್ ಸೆಕೆಂಡ್ ಲಾರ್ಡ್ ಇನ್ ದಿ 8th, 7th ಲಾರ್ಡ್ ಇನ್ ದಿ 8th. ಸೆಕೆಂಡ್ ಅಂದ್ರೆ ಏನು? ಕುಟುಂಬ, ದುಡಿಮೆ, ಸಂಪಾದನೆ, ಧನಸ್ಥಾನ ಅಂತೀವಿ. ದುಡ್ಡು, ನಿಮ್ಮ ಹತ್ರ ದುಡ್ಡಿರೋದನ್ನ 2ನೇ ಮನೆಯಿಂದ ನೋಡ್ಬೋದು. ಸಂಪಾದನೆಯನ್ನು ಕೂಡ 2ನೇ ಮನೆಯಿಂದ ನೋಡ್ಬೋದು. ಯಾವ ರೀತಿ ಸಂಪಾದನೆ 10ನೇ ಮನೆಯಿಂದ ನೋಡ್ಬೋದು. ಯಾವ ರೀತಿ ಖರ್ಚು 12ನೇ ಮನೆಯಿಂದ ನೋಡ್ಬೋದು. ಯಾವ ರೀತಿ ತೊಂದರೆಗೂ ಬೆಂಕಿಗೂ ಇನ್ನೊಂದು ಹಳ್ಳ ತೋಡಿಟ್ಕೋತೀರಿ, ಆಪತ್ತಲ್ಲಿ ಸಿಕ್ಕಾಕೋತೀರಿ ಅನ್ನತಕ್ಕಂಥದನ್ನ 8ನೇ ಮನೆಯಲ್ಲೂ ನೋಡ್ಬೋದು. ಈಗ ಧನಸ್ಥಾನ ಅಷ್ಟಮ, ಕೊಡೋನು ಅಷ್ಟಮ. ಸೊ ದುಡಿಬೇಕಾಗುತ್ತೆ, ಪರಿಶ್ರಮ. ಆದ್ರೆ ಗುರು ಪುಷ್ಯಾಮೃತ ಯೋಗ ಕಾಪಾಡುತ್ತೆ. ಸೊ ಪಾರ್ಟ್ನರ್ಶಿಪ್ ವ್ಯವಹಾರ ಪೆಟ್ಟು. ಪೊಲೀಸವರೇ ಕಳ್ಳರಾಗ್ಬಿಡ್ತಾರ, ಹುಷಾರ್. ಮನೆ ಕಟ್ಟಿದವನ ಮನೇಲೆ ಕರೆಂಟು ಕಳ್ತನ, ಪೊಲೀಸವ್ರ ಮನೇಲೆ ಕಳ್ತನ. ಈ ತರದಾಗತಕ್ಕಂಥ ಪ್ರಭಾವ. ದಾರಿ ತೋರಿಸುವವನಿಗೆ ಅಲ್ಲೊಂದು ವಿಪತ್ತು, ಆಪತ್ತು ಅನ್ನತಕ್ಕಂಥದ್ದು ಸ್ವಲ್ಪ ಉಂಟು. ಪ್ರಯಾಣಗಳು ಎಚ್ಚರಿಕೆ. ಆಟೋಮೊಬೈಲ್ ಇಂಡಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಸ್ಟ್ರಕ್ಚರಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್, ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್, ಅಲ್ಲೊಂದು ಒದ್ದಾಟ ಉಂಟು. ಅದರಲ್ಲಿರೋರ್ಗೆ ಒದ್ದಾಟ. ವೇರ್ ಆಸ್ ವಿಶೇಷವಾಗಿ ಕಲಾ ಮಾಧ್ಯಮದಲ್ಲಿದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಇಂತಹ ಒಂದು ಉದ್ಯೋಗ, ವ್ಯವಹಾರ, ಎಕ್ಸ್ಪೋರ್ಟ್, ಇಂಪೋರ್ಟ್, ಟ್ರಾವೆಲ್ಸ್ ಕಂಡಕ್ಟ್ ಮಾಡೋದು, ಟೂರ್ಸ್ ಕಂಡಕ್ಟ್ ಮಾಡೋದು, ಟ್ರಾವೆಲ್ ಏಜೆನ್ಸಿ ಆಗಿದ್ದೀರಾ, ಮದುವೆಗಳು ಅರೇಂಜ್ ಮಾಡೋದು, ವೆಡ್ಡಿಂಗ್ ಡೆಸ್ಟಿನಿಗಳು, ಈ ಥರದ್ದೆಲ್ಲ ಸೂಪರ್. ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಒಂದು ಮನಸ್ಸಿನಲ್ಲಿ ಪುಟ್ಟದಾಗಿ ಜಪ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಹನುಮೋಪಾಸನ, ಹನುಮ ದರ್ಶನ. ಅಂದ್ರೆ ಅಷ್ಟಮದಲ್ಲಿ ಕುಜ ಇದ್ದಾನೆ, ಎಲ್ಲಾ ಊರಲ್ಲೂ ಹನುಮ ಇರ್ತಾನೆ. ಹೋಗಿ ಅದರಲ್ಲೂ ಅಷ್ಟಮದಲ್ಲಿರೋದು ಭೂಮಿ, ಮನೆ ತಗೊಳ್ಳೋದು, ಪಾಲುದಾರಿಕೆ, ಫ್ರೆಂಡ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಇವುಗಳೆಲ್ಲದರಲ್ಲೂ ಒಂದು ತಲ್ಲಣ ಉಂಟು. ಸೊ ಹನುಮೋಪಾಸನ ಅಂತ ಕಿರಿಕಿರಿ ಇದೆ ಅಂದ್ರೆ ಹೋಗಲ್ಲ. ಹೋಗಲ್ಲ. ಇದನ್ನ ಮನಸ್ಸಿನಲ್ಲಿ ನೆನ್ಪಿಟ್ಕೊಂಡು ಮುಂದಕ್ಕೆ ಹೆಜ್ಜೆ ಇಡಿ. ವ್ಯವಹಾರ, ಉದ್ಯೋಗ, ಲಾಭೇ ಭಾಗ್ಯಸ್ಥಾನಂ. ಸೂಪರ್. ಭಾಗ್ಯೇ ದಶಮ ಸ್ಥಾನ. ವೃತ್ತಿಲ್ ಮಾತ್ರ ನಿಮ್ಗೊಂದು ಪ್ರಮೋಷನ್, ಇನ್ಕ್ರಿಮೆಂಟ್ ಈ ಥರದ್ದೆಲ್ಲ ಇದೆ. ಎಸ್. ಹೋಟೆಲ್ ಇಂಡಸ್ಟ್ರಿ, ಫ್ಯಾಷನ್ ಇಂಡಸ್ಟ್ರಿ, ಈ ಒಂದು ಕಾಸ್ಮೆಟಿಕ್ ಇಂಡಸ್ಟ್ರಿ, ಆಯುರ್ವೇದ, ಯುನಾನಿ, ಡಾಕ್ಟರ್ಸು, ಅಭ್ಯಂಗ ಸ್ನಾನ, ಫಿಸಿಯೋಥೆರಪಿಸ್ಟು, ಇಂಥವುಗಳಲ್ಲಿರೋರಿಗೆ ಅದ್ಭುತವಾದಂಥ ವಾರ. ವೃಶ್ಚಿಕ ರಾಶಿ. ಕುಜ 7ನೇ ಮನೆಗೆ ಬಂದ್ಬಿಟ್ಟ. ಸೂಪರ್. ಬಲ ಭೀಮ ಬಲ ಬಂದ್ಬಿಡ್ತು. 6ನೇ ಮನೇಲಿ ಕೂತಿದ್ದು 7ನೇ ಮನೆ. ಭಾಗ್ಯದಲ್ಲಿ ಗುರು, ಶುಕ್ರ, ಬುಧ. ವಿಪರೀತ ರಾಜಯೋಗ. ಅದು ವಿಪರೀತ. ಈ ವಾರ ನಿಮಗೂ ಅಷ್ಟೇ ತುಂಬಾ ಮಳೆಗಾಲ. ನೀರೆಲ್ಲ ವೇಸ್ಟ್ ಮಾಡ್ಕೊಬಿಡ್ತೀರಿ. ಅದನ್ನು ನೋಡ್ಕೊಂಡು ಬರ್ತಿರೋ ಮಳೆನ, ನೀರನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಒಳ್ಳೊಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ, ಒಳ್ಳೊಳ್ಳೆ ಗೈಡೆನ್ಸ್ ಆಗುತ್ತೆ, ಒಳ್ಳೊಳ್ಳೆ ಮಿತ್ರರು, ಬಂಧುಗಳು, ಕಳೆದೋದಂಥದ್ದು ಮಾನ, ಮರ್ಯಾದೆ, ಗೌರವ, ಪದವಿ, ಪ್ರತಿಷ್ಠೆ, ಭೂಮಿ. ಈ 40-45 ದಿನ ಇದೆಯಲ್ಲ, ಒನ್ ಆಫ್ ದ ಬೆಸ್ಟ್. ಬಟ್ ಕುಜ ಎಲ್ಲಿದ್ದರೂ ಕುಜನೆ. ಕುಜ ಎಲ್ಲಿದ್ದರೂ ಕುಜನೆ. ಸಂಗಾತಿ ಕಡೆ ನೋಡಿ, ಸಂಗಾತಿ ಆರೋಗ್ಯ ನೋಡಿ, ಸಂಗಾತಿ ಜೊತೆ ಮಧುರವಾಗಿರಿ. ಪಾರ್ಟ್ನರ್ಶಿಪ್ ಅಲ್ಲಿ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದರಲ್ಲೂ ಈ ಒಂದು ಲ್ಯಾಂಡು, ಲೀಗಲ್ಲು, ಪೊಲೀಸು, ಆರ್ಕಿಟೆಕ್ಚರು, ಸಿವಿಲ್ ಇಂಜಿನಿಯರಿಂಗು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಕೆಮಿಕಲ್ ಇಂಜಿನಿಯರಿಂಗು, ಅಗ್ರಿಕಲ್ಚರು, ರೈತರು, ಕೃಷಿಕರು, ಬೆಳೆಗಾರರು, ನರ್ಸರಿ, ಗಿಡಗಳು, ಮರ, ತೋಟ, ಹೈನುಗಾರಿಕೆ, ಮೀನು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕ್ಷೀರೋತ್ಪನ್ನ. ಪರಿಶ್ರಮ ಉಂಟು, ತೊಂದರೆ ಏನಿಲ್ಲ. ಒಳ್ಳೆ ಲಾಭ ನೋಡ್ತೀರಿ, ಚೆನ್ನಾಗಿದೆ. ಡೈರಿ ಉದ್ಯಮದಲ್ಲಿರ್ತಕ್ಕಂಥವ್ರಿಗಂತೂ ಅತ್ಯದ್ಭುತ ಪ್ರಗತಿ, ಚೆನ್ನಾಗಿದೆ. ರೇಷ್ಮೆ, ಸಿಲ್ಕು, ಬಳೆ, ಅದ್ಭುತವಾಗಿದೆ. ಧನುಸು ರಾಶಿ.
ಪರಿಶ್ರಮದ ವಾರವಿದ್ದರೂ ಶಕ್ತಿಕಾರಕ ಕುಜ ಬಂದಿದ್ದಾನೆ 6ನೇ ಮನೆಗೆ, ಸೂಪರ್. ಆತ್ಮಕಾರಕ 7ನೇ ಮನೇಲಿ ಬಂದಿದ್ದಾನೆ, ಸೂಪರ್. ಬಟ್ ದಶಮಾಧಿಪತಿ, ಲಾಭಾಧಿಪತಿ, ಲಗ್ನಾಧಿಪತಿ ಅಷ್ಟಮ, ಅದು ವಿಪರೀತವೇ. ನೀವು ಅಂದುಕೊಳ್ಳದ ದಾರಿಯಿಂದಲ್ಲ ವ್ಯವಹಾರ, ಹಣಕಾಸು, ವ್ಯಾಪಾರ, ಉದ್ಯೋಗ ಈ ತರದೊಂದು ದಾರಿ ಮಾಡಿಸ್ತಕ್ಕಂಥದ್ದು ಆಗುತ್ತದೆ. ಸೂಪರ್, ಚೆನ್ನಾಗಿದೆ. ಅಷ್ಟೇ ಖರ್ಚು ತಂದಿಟ್ಟು ಬಿಡುತ್ತೆ. ಹೆಂಗೆ ಅಂದ್ರೆ ಮನೇಲಿ ಮದುವೆ, ನೀವು ಅಂದ್ಕೊಂಡಿರ್ತೀರಿ ಒಂದು ನಿಶ್ಚಿತಾರ್ಥಕ್ಕೆ ಒಂದು 100 ಜನ ಕರೆಯೋಣ ಅಂದ್ರೆ 1000 ಜನ. ನೀವು ಅಂದ್ಕೊಂಡಿದ್ದು 5 ಸ್ಯಾರಿ ತರೋಣ, ಒಂದು 50,000ದಲ್ಲಿ ಮುಗಿಸೋಣ ಅಂದ್ರೆ 5 ಲಕ್ಷದ ಸ್ಯಾರಿ ತಂದಿರ್ತೀರಿ. ಹೋಗ್ಬಿಟ್ಟು ಒಂದು ಶೋರೂಮ್ ನಲ್ಲಿ ಒಂದು 20 ಲಕ್ಷದ ಗಾಡಿ ತಗೊಳ್ಳೋಣ, ಎಲೆಕ್ಟ್ರಿಕ್ ಅಂದ್ರೆ ಯಾವನೋ ತಲೆ ಕೆಡಿಸ್ತಾ ಒಂದು 50 ಲಕ್ಷದ ಗಾಡಿ ತಂದ್ರಿ. ಸಾರ್ ನಿಮ್ ಸ್ಟೇಟಸ್ ಏನ್ ಗೊತ್ತಾ, ಸಾರ್ ನಿಮ್ ಲೆವೆಲ್ ಏನ್ ಗೊತ್ತಾ ಅನ್ನತಕ್ಕಂಥದ್ದು. ಮುಚ್ಚಿಟ್ಟಿರೋ ದನ, ಮಾಡಿಟ್ಟಿರೋ ಒಂದು ಪಾಪಕರ್ಮ, ಅವುಗಳು ಎದ್ದು ಹೊರಗಡೆ ಬಂದ್ಬಿಡ್ತಾವೆ. ಹುಷಾರ್. 7ನೇ ಮನೆಯವನು 8ನೇ. ದುಡ್ಡು ಕೊಟ್ರಿ ಗೋವಿಂದ. ಭಾಗ್ಯಾಧಿಪತಿ ಸಪ್ತಮ ಅಂದ್ರೆ ನಮ್ ನೆಚ್ಕೊಂಡಿರೋರ್ಗೆಲ್ಲ ಸೂಪರ್. ಲೈಕ್ ಲಾಯರು, ಡಾಕ್ಟರು, ಟೀಚರು, ಪ್ರೊಫೆಸರು, ಗುರುಗಳು. ನೀವು ಗೈಡೆನ್ಸ್ ಮಾಡಕ್ಕೆ ಹುಟ್ಟಿರೋದು, ಅವ್ರಿಗೆಲ್ಲ ಒಳ್ಳೇದಿರುತ್ತೆ. ನಿಮಗೆ ಯಾಕೋ ಇಷ್ಟೇ ಆಯ್ತು ಈ ವಾರ ಅಷ್ಟೇ, ಪರವಾಗಿಲ್ಲ. ಬಟ್ ಭೋಗಕ್ಕೆ, ಊಟಕ್ಕೆ, ಪ್ರೀತಿಗೆ, ಪ್ರೇಮಕ್ಕೆ, ಪ್ರಣಯಕ್ಕೆ, ಶೃಂಗಾರಕ್ಕೆ, ಸಿಂಗಾರಕ್ಕೆ, ಖರ್ಚಿಗೆ, ಓಡಾಟಕ್ಕೆ ಏನು ತೊಂದರೆ ಇಲ್ಲ. ನೀವಾಗಿ ನೀವು ತಂದಿಂಗ್ ಇಟ್ಕೊಬಿಡ್ತೀರ ಅಷ್ಟೇ. ಯಾರಿಗೂ ದುಡ್ಡು ಕೊಡ್ಬೇಡಿ, ಯಾರಿಗೂ ಸಹಾಯಕ್ಕೆ ಹೋಗ್ಬೇಡಿ. ಧನಸ್ಸು ಸೂಪರ್. ಮನೆ, ಜಾಗ, ಆರ್ಕಿಟೆಕ್ಚರ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಕನ್ಸ್ಟ್ರಕ್ಷನ್ ಇಂಜಿನಿಯರಿಂಗ್, ಸ್ಟೀಲು, ಸಿಮೆಂಟು, ಮಣ್ಣು, ಇದಕ್ಕೆ ಸಂಬಂಧಪಟ್ಟಂತ ವ್ಯವಹಾರ, ಉದ್ಯೋಗ, ಅತ್ಯಧಿಕ ಲಾಭ. ಮಕರ ರಾಶಿ ಪಂಚಮಕ್ಕೆ ಕುಜ ಬಂದಿದ್ದಾನೆ. ಸ್ವಲ್ಪ ಸುಡಿಸ್ತಾನೆ ನೋಡ್ಕೊಂಡು. ಇರೋ ಮನೆ ಸುಡ್ತಕ್ಕಂಥವನು ಪೂರ್ವ ಪುಣ್ಯವನ್ನ ಸುಡ್ತಾನೆ ಮನೇಲಿ. ಅಲ್ಲಿಂದ ಅವನು ನೋಡೋದು 8ನೇ ಮನೆ. ಸೊ ಪತ್ನಿಯ ಆರೋಗ್ಯ, ಪತಿಯ ಆರೋಗ್ಯ, ಪತ್ನಿಯ ಜೊತೆ ಏನಾದ್ರೂ ಕಿರಿಕಿರಿ, ಏನೋ ಮನ್ಸಿಗೆ ಸಮಾಧಾನ ಇಲ್ಲ. ಅಲ್ಲೆಲ್ಲೋ ಮಕ್ಕಳ ವಿಚಾರದಲ್ಲಿ ತಲೆ ಕೆಡ್ಸ್ಕೊತೀರಿ, ಜವಾಬ್ದಾರಿ ವಿಚಾರದಲ್ಲಿ ತಲೆ ಕೆಡ್ಸ್ಕೊತೀರಿ. ಮನೆ ಕಟ್ಟೋದು, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ಇನ್ವೆಸ್ಟ್ ಮಾಡೋದು, ಸ್ವಲ್ಪ ದಿನ ಹೋಲ್ಡ್ ಮಾಡತಕ್ಕಂಥದ್ದು ಮಾಡಿ ಅವನ 6ನೇ ಮನೆಗೆ ಬರಲಿ ಮಿಥುನಕ್ಕೆ. ಆಗ ಸ್ವಲ್ಪ ಉಂಟು. ಈಗ ಏನೇನೋ ಲ್ಯಾಂಡು, ಗಾಡಿ, ಬಾಡಿ, ಈ 3 ಹುಷಾರಾಗಿ ನೋಡ್ಕೊಳ್ಳಿ. ಮಿಕ್ಕಂತೆ ಸೂಪರ್ ವಾರ. ಉದ್ಯೋಗ, ವ್ಯವಹಾರ, ಕೆಲಸ, ಈ ಒಂದು ಮಾಡ್ಲಿಂಗ್ ಅಲ್ಲಿದ್ದೀರಾ, ಕಲಾ ಮಾಧ್ಯಮದಲ್ಲಿದ್ದೀರಾ, ಬರವಣಿಗೆಯಲ್ಲಿದ್ದೀರಾ, ಎಜುಕೇಶನ್ ಇಂಡಸ್ಟ್ರಿನಲ್ಲಿದ್ದೀರಾ, ಭರತನಾಟ್ಯ, ಮ್ಯೂಸಿಕ್ಕು, ಥಿಯೇಟರು, ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ಲ್ಯಾಬ್ಗಳು, ಲ್ಯಾಬ್ ಅಸಿಸ್ಟೆಂಟು, ಟೆಕ್ನಿಕಲ್ ಅಸಿಸ್ಟೆಂಟ್ಸು, ಮೆಡಿಕಲ್ ಅಸಿಸ್ಟೆಂಟ್ಸು, ಪ್ಯಾರಾಮೆಡಿಕಲ್ಸು, ಇಂಥವುಗಳಲ್ಲಿ ಉದ್ಯೋಗ, ವೃತ್ತಿ, ಕೆಲಸ ಕಾರ್ಯ ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ವಾರ. ಇನ್ನು ಕುಂಭರಾಶಿ 3ನೇ ಮನೆಯ ಕುಜ 4ನೇ ಮನೆಗೆ ಬಂದಿದ್ದಾನೆ. ನಿಮಗೆ ಸ್ವಲ್ಪ ಬೆಂಕಿ ಇಡೋನು, ಸುಖದಲ್ಲಿ ಬೆಂಕಿ. ಆದರೆ ಒಂದು ರೂಲ್ ಇದೆ, ಕುಜ 4ನೇ ಮನೆಯಲ್ಲಿದ್ರೆ ರಾಜಯೋಗ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನಿಜವೇ ಸುಡ್ತಾನೆ, ನಿಜವೇ ಹೊಡಿತಾನೆ, ಬಡಿತಾನೆ, ಬಟ್ ಗೆಲ್ತೀರಿ. ಇಟ್ಸ್ ಲೈಕ್ ಬಾಕ್ಸಿಂಗ್ ಮ್ಯಾಚ್. ಈ ವಾರ ನಿಮಗೆ ಗೆಲ್ತೀರಿ. ಮೆಡಲ್ ಒಂದು ಬರುತ್ತೆ. ಬಂಗಾರ ಬರಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೆಳ್ಳಿ, ಇಲ್ಲ ಕಂಚಿನ ಪದಕವಾದರೂ ಈ ವಾರ ಪಡಿತೀರಿ. ಯು ಆರ್ ಗೋಯಿಂಗ್ ಟು ಫೈಟ್ ಇಟ್. ಫೈಟ್ ಮಾಡದೆ ಸಿಗೋಲ್ಲ ಖಂಡಿತ. 5ನೇ ಮನೇಲಿ ಸೂರ್ಯ ಸಪ್ತಮಾಧಿಪತಿ 5ನೇ ಮನೇಲಿರೋದು ಅದೊಂದು ಅತ್ಯದ್ಭುತ. ಮಕ್ಕಳ ಮೇಲೆ ಇನ್ವೆಸ್ಟ್ಮೆಂಟ್, ಮಕ್ಕಳಿಗೋಸ್ಕರ, ಮಕ್ಕಳ ಅಭಿವೃದ್ಧಿ, ಈ ಥರದ್ದೇನಾದ್ರು ತಲೆ ಕೆಡ್ಸ್ಕೊಂಡಿದ್ರಿ ಅಂದ್ರೆ ಚೆನ್ನಾಗಿದೆ. ನಿಮ್ಮ ಲೆಗಸಿಯನ್ನು ಅವ್ರ ಮುಂದಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್. ಹಿರಿಯರ ವೈದಿಕ ಕಾರ್ಯಗಳು, ಪೂಜೆ, ಪುನಸ್ಕಾರ, ಆತ್ಮಕಾರಕ ಬುದ್ಧಿ ಮನದಲ್ಲಿ. ಸೊ ಅಲ್ಲಿಗೆ ವೇದ, ಉಪನಿಷತ್ತು, ಟೀಚಿಂಗು, ಕೋಚಿಂಗು, ಜ್ಯೋತಿಷ್ಯ ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಅದ್ಭುತ. ಯಾರಿಗೂ ದುಡ್ಡು ಕೊಡಬೇಡಿ. ಕೆಲವೊಂದು ಪರಿಚಯಗಳಾಗ್ತವೆ, ಹೊಸ ಪರಿಚಯಗಳು ಬೇಡ, ಹಳೆ ಪರಿಚಯಗಳು ಬೇಡ. ನನ್ನ ಲಿಮಿಟಲ್ಲಿ ನಾನು ಆಟ ಆಡ್ತೀನಿ. 7.5 ನಡೀತಿದೆ. ಕೆಲವರಿಗೆ ಮರಣ ಶನಿ, ಕೆಲವರಿಗೆ ವಿಕ್ರಮ ಶನಿ, ಕೆಲವರಿಗೆ ಭಂಗ ಶನಿ, ಕೆಲವರಿಗೆ ಹಾಲು ಉಕ್ಕುವ ಶನಿ. ಅವರವರಿಗೆ ನೋಡ್ಕೊಂಡೇ ನಾವು ಜಡ್ಜ್ಮೆಂಟ್ ಮಾಡಬೇಕು. ಆ ಲೆಕ್ಕಾಚಾರ. ಕೆಲವರಿಗೆ ಭಂಗ, ನಾನಾ ಭಂಗ. ಕೆಲವರಿಗೆ ಬರ್ತಾನೆ, ಹೋಗುವಾಗ ಹಾಲು ಕುದಕ್ಕೆ ಕೊಟ್ಟು ಹೋಗ್ತಾನೆ. 2ನೇ ಬಾರಿಗೆ ಬಂದಾಗ, 3ನೇ ಬಾರಿಗೆ ಬಂದಾಗ ಬಾಧೆ ಇಡ್ತಾನೆ, ಬಟ್ ಬಹುದೊಡ್ಡ ವಿಜಯ ಕೊಟ್ಟು ಹೋಗ್ಬಿಡ್ತಾನೆ.
4ನೇ ಶನಿ ಮುಕ್ತಾಯ. 30 ವರ್ಷಕ್ಕೊಮ್ಮೆ ಬರೋದು, 120 ವರ್ಷದ ಮೇಲೆ ಯಾರು ಬದುಕಿದ್ದಾರೆ? ಅವ್ನು ಕೋಟಿಗೊಬ್ಬ ಅಷ್ಟೇ. ಅದೆಲ್ಲ ಮಾತೇ ಇಲ್ಲ. ಮರಣ ಶನಿ ಅಂತ ಹೇಳ್ತೀವಿ. ಅಷ್ಟೊತ್ತಿಗೆ ಅವ್ನು ಹೋಗ್ಬೇಕು, ರೆಡಿ ಆಗೋ ಅನ್ನತಕ್ಕಂಥದ್ದು. ಸೊ ಕುಂಭ ರಾಶಿ ಸ್ವಲ್ಪ ನೋಡ್ಕೊಂಡು ಯಾರಾದ್ರೂ ಹಿರಿಯರ ಹತ್ರ, ವೈದಿಕರ ಹತ್ರ ಕೇಳ್ತಲೇ ಇರಿ. ಸರೆಂಡರ್ ಟು ಲಾರ್ಡ್ ಶ್ರೀನಿವಾಸ ಆರ್ ಶಿವ. ರಂಗನಾಥ ಸೂರ್ಯ ಬುಧನ ಮನೆಯಲ್ಲಿದ್ದಾನೆ. ರಂಗನಾಥರ ಸೇವೆ ಮಾಡತಕ್ಕಂಥದ್ದು ಮಾಡಿ, ವಿಶೇಷ. ಕಾವೇರಿ ರಂಗನಾಥ, ನಮ್ಮ ಆದಿರಂಗ, ಇಲ್ಲ ಮಧ್ಯರಂಗ, ಇಲ್ಲ ಕೊನೆ ರಂಗ, ಅಷ್ಟು ದೂರ ಆಗಲ್ಲ ಗುರುಗಳೇ. ನಮ್ಮ ಮಾಗಡಿ ರಂಗ, ನಮ್ಮ ಅರಸೀಕೆರೆ ರಂಗ, ಎಲ್ಲ ಕಡೆ ರಂಗ ಇದ್ದಾನೆ. ಎಲ್ಲ ಕಡೆಯೂ ರಂಗ ಇದ್ದಾನೆ. ಹೋಗ್ ಬನ್ನಿ, ತುಂಬಾ ವಿಶೇಷ. ಇನ್ನು ಮೀನ ರಾಶಿ, ಸೂಪರ್ ವಾರ, ಚೆನ್ನಾಗಿದೆ. 3ನೇ ಮನೆ ಕುಜ, ಸೂಪರ್. ಪಂಚಮದಲ್ಲಿ ಗುರು ಶುಕ್ರ ಬುಧ, ಸೂಪರ್. ರಾಹು 12ನೇ ಮನೇಲಿ ರಾಹು ಸಾರವೇ, ಅದು ಸೂಪರ್. ಕೇತು 6ನೇ ಮನೆ ಧ್ವಂಸ, ಶತ್ರು ಧ್ವಂಸ, ಸೂಪರ್. 4ನೇ ಮನೆಯಲ್ಲಿರೋ ಸೂರ್ಯ ಒಬ್ಬ ಸುಡ್ತಾನೆ. ಸೂರ್ಯ ಅಲ್ವಾ, ಅಧಿಕಾರ, ಗತ್ತು, ಪದವಿ, ಪ್ರತಿಷ್ಠೆ, ದೊಡ್ಡ ಸ್ಥಾನ, ದೊಡ್ಡ ಪದವಿ, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ಸುಡೋದೆ. ದೊಡ್ಡವರೆಲ್ಲ ಸುಡಿಸ್ಕೋತಲೇ ಇರ್ತಾರೆ. ನಾವೊಂದ್ 1000 ರೂಪಾಯಿ ದುಡ್ತಾ ಮಾಡ್ತಿದ್ದೀವಿ, ನಮಗ್ ಅದೇ 100 ರೂಪಾಯಿ ಹೊಡ್ತಂದು ಹಿಂಗ್ ಅಂತಿರ್ತೀವಿ. ಅಂಥದ್ರಲ್ಲಿ ದೊಡ್ಡ ಪದವಿ, ದೊಡ್ಡ ಸ್ಥಾನ, ದೊಡ್ಡ ಜವಾಬ್ದಾರಿ, ದೊಡ್ಡ ಕೆಲಸ, ದೊಡ್ಡ ಸಂಸ್ಥೆ, ಈ ತರದಿರೋರ್ಗೆ ಹೆಂಗಿರುತ್ತೆ? ಸುಖದಲ್ಲಿ ಬಂದು ಕೂತಿದ್ವು. ದೊಡ್ಡ ಕಣೋ, ನಾನು ದೊಡ್ಡ ಮನೆ, ದೊಡ್ಡ ಕಂಪನಿ, ನಮಗ್ ನಾವು ದೊಡ್ಡವರೇ, ಬಟ್ ದೊಡ್ಡವ್ರ ಮುಂದ್ಗಡೆ ನಾವಿಲ್ಲ. ಸೊ ಅದು ಅಂತ ಭಾಗದಲ್ಲಿ ಇರತಕ್ಕಂಥವ್ರಿಗೆ ಒಂದು ಬಾಧೆ, ಟ್ಯಾಕ್ಸು, ಕೆಲಸಗಾರರು, ಕೊಲೀಗ್ಸು, ಈ ತರದ ಕೆಲವೊಂದು ಟೆನ್ಷನ್ಸ್ ಇರತಕ್ಕಂಥದ್ದು ಇರುತ್ತೆ. ದೊಡ್ಡದೇನಲ್ಲ, ಬ್ಯೂಟಿಫುಲ್. ಪಂಚಮದಲ್ಲಿರ್ತಕ್ಕಂಥ ಗುರು ಶುಕ್ರ ಬುಧ, ಕುಂಭದ್ರೋಣ ಮಳೆ ನಿಮಗೆ. ಹೋಟೆಲ್ ಇಂಡಸ್ಟ್ರಿ, ಮೇಕಪ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಫುಡ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, 5 ಸ್ಟಾರ್ಸ್ ಹೋಟೆಲ್ಸ್, PGಗಳು, ಗೆಸ್ಟ್ ಹೌಸ್ಗಳು, ಪಬ್ಗಳು, ಕ್ಲಬ್ಗಳು, ತಿಂಡಿ, ಊಟ, ಮದುವೆ ಮನೆಗಳು, ಮದುವೆ ಕಾರ್ಯಗಳು, ಫಂಕ್ಷನ್ಗಳು, ಎಲ್ಲೆಲ್ಲೆಲ್ಲ ಶುಭ, ನಗು, ಆನಂದ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವೃತ್ತಿ ಆದರೂ ಸರಿ, ಇಟ್ಸ್ ಅ ಬ್ಯೂಟಿಫುಲ್, ಫ್ಯಾಂಟಾಸ್ಟಿಕ್ ಸಕ್ಸಸ್ ಸಿಗತಕ್ಕಂಥ ಒಂದು ವಾರ. ತೊಂದರೆ ಇಲ್ಲ, ಚೆನ್ನಾಗಿದೆ. ಒಂದು ಆದಿತ್ಯ ಹೃದಯ ಸ್ತೋತ್ರ, ಆದಿತ್ಯ ದರ್ಶನ, ಆದಿತ್ಯ ಪೂಜೆ, ಆದಿತ್ಯ ನಮಸ್ಕಾರ, ಇದನ್ನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಯಾವುದು ಬೇಡ, ನಮ್ಮ ತಂದೆ ಸಮಾನರಾಗಿ ಯಾರಾದ್ರೂ ಇದ್ದಾರೆ ಅದು ಬೇಡ. ಶಿವನ ಆಲಯಕ್ಕೆ ಹೋಗ್ಬಿಟ್ಟು ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ಅಭಿಷೇಕಕ್ಕೆ 1-2 ಎಳ್ನೀರು ಕೊಡ್ತಾ ಬರ್ತಕ್ಕಂಥದ್ದು. ಇಲ್ಲ ಯಾರೋ ನಿರ್ಗತಿಕರು, ಅವ್ರಿಗೊಂದು 2 ಎಳ್ನೀರು ಕೊಡಿಸ್ತಕ್ಕಂಥದ್ದು, ವಯಸ್ಸಾದವ್ರಿಗೆ ಊಟ ಹಾಕೋದು, ಅವ್ರ ಸೇವೆ ಮಾಡೋದು, ಇಂಥದ್ದು ಮಾಡಿ ಏನು ತೊಂದರೆಗಳಿಲ್ಲ, ಚೆನ್ನಾಗಿ ಆಗ್ತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.